Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸ್ ಅನ್ನು ನಾವು ಸಾಕಷ್ಟು ಡಿಸ್ಕಸ್ ಮಾಡಿದ್ದೀವಿ, ಅಂದರೆ ಮೇನ್ ಎಕ್ಸಾಮಿನೇಷನ್ ಪರ್ಪಸ್ಗೆ. ಅದನ್ನು ನಾನು ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿ ಆ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಸಾಕಷ್ಟು ಚಾಪ್ಟರ್ಸ್ ಡಿಸ್ಕಷನ್ ಆಗೋಗಿದೆ. Now we are going ahead with CET discussion. So common entrance test for 2024. So KSET for 2024. So before I start with the first part, that is electrostatics, I would like to talk in general about CET. ನೋಡಿ, CET ಅನ್ನೋದು ನಮ್ಮ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನೋದು ತುಂಬ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್. ಅಷ್ಟೇ ಸ್ಟ್ಯಾಂಡರ್ಡ್ ಆಗೂ ಇರುತ್ತೆ, ಕ್ವಾಲಿಟಿನೂ ಇರುತ್ತೆ. ಇದು ತುಂಬ ಹಿಂದೆನೆ, ಆಲ್ಮೋಸ್ಟ್ ಏನು ಒಂದು 1984 ಕೂಡ ಇದೆ, 83 ಇದೆ ಇದು ಎಂಟ್ರೆನ್ಸ್ ಎಕ್ಸಾಮ್. ಈ ಎಂಟ್ರೆನ್ಸ್ ಎಕ್ಸಾಮ್ಗೆ ತುಂಬ ಜನ ಬೇರೆ ಬೇರೆ ಸ್ಟೇಟಿಂದ ಬಂದು ಬರೀತಾ ಇದ್ರು ಮೊದಲು. ಇವಾಗ ಅದು ಕಾಮೆಟ್ ಕೆ ಅಂತ ಆಗಿರೋದ್ರಿಂದ ಈ KCETಗೆ ಬರೀ ಕರ್ನಾಟಕ ಸ್ಟೂಡೆಂಟ್ಸ್ ಅಷ್ಟೇ ಅಪಿಯರ್ ಆಗ್ತಾರೆ. ವೆದರ್ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಅಪಿಯರ್ ಆರ್ ಅವರ್ ಓನ್ ಸ್ಟೇಟ್ ಸ್ಟೂಡೆಂಟ್ಸ್ ಅಪಿಯರ್, ದಟ್ ಈಸ್ ಇಮ್ಮೆಟೀರಿಯಲ್. ದ ಸ್ಟ್ಯಾಂಡರ್ಡ್ ಈಸ್ ಅಟ್ ಪಾರ್ ವಿತ್ ಎನಿ ಅದರ್ ಎಂಟ್ರೆನ್ಸ್ ಎಕ್ಸಾಮ್ಸ್. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ CET ಎಕ್ಸಾಮಲ್ಲಿ ಬರುವಂಥ ಕ್ವಶನ್ಸ್, ಎಷ್ಟೋ ಕ್ವಶನ್ಸು JEEನಲ್ಲಿ ರಿಪೀಟ್ ಆಗಿದ್ದಾವೆ, ನೀಟಲ್ಲಿ ರಿಪೀಟ್ ಆಗಿದ್ದಾವೆ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ CET ಎಕ್ಸಾಮನ್ನು ನೆಗ್ಲೆಕ್ಟ್ ಮಾಡಬೇಡಿ, ತುಂಬ ಸೀರಿಯಸ್ ಆಗೇ ತಗೊಳ್ಳಿ. ಆಮೇಲೆ CET ಎಕ್ಸಾಮ್ ಅಂತ ಬಂದಾಗ ನಾನು ಫಿಸಿಕ್ಸ್ ಅಷ್ಟೇ ಹೇಳ್ತೀನಿ. ಇಟ್ ಈಸ್ ಅಪ್ಲಿಕಬಲ್ ಈವನ್ ಫಾರ್ ಕೆಮಿಸ್ಟ್ರಿ ಆಲ್ಸೋ, ಮ್ಯಾಥಮೆಟಿಕ್ಸ್ ಆಲ್ಸೋ, ಈವನ್ ಬಯಾಲಜಿ ಆಲ್ಸೋ. ಬಯಾಲಜಿ ನೀಟಿಗೆ ಬರುತ್ತೆ, ಆದರೆ ಈ ಬೇರೆ ಬೇರೆ ಕೋರ್ಸ್ಗಳಿದಾವಲ್ಲ, ಅಗ್ರಿಕಲ್ಚರ್ ಅಥವಾ ಫಿಶರೀಸ್, ಹಾರ್ಟಿಕಲ್ಚರ್, ಈ ಥರ, ಅವಾಗ ಬಯಾಲಜಿ ಕೂಡ ಕನ್ಸಿಡರ್ ಮಾಡ್ತಾರೆ. ಈ CET ಕ್ವಶನ್ ಪ್ಯಾಟರ್ನ್ ಹೇಗಿರುತ್ತಪ್ಪ ಅಂದರೆ, ಒಟ್ಟು 60 ಕ್ವಶನ್ಸ್ ಇರ್ತವೆ. ಆ 60 ಕ್ವಶನ್ಸ್ ಅಲ್ಲಿ 45 ಕ್ವಶನ್ ಬಂದು ಸೆಕೆಂಡ್ PUC ಪೋರ್ಷನ್ ಇರುತ್ತೆ, ಇನ್ನು 15 ಕ್ವಶನ್ ಬಂದು ಫಸ್ಟ್ PUC ಪೋರ್ಷನ್ ಇರುತ್ತೆ. ಅಂದರೆ 75% ಅಂಡ್ 25% ಇಲ್ಲಿ ತೋರಿಸಿದ್ದೀನಿ ನೋಡಿ. 75% ಅಂದರೆ 45 ಕ್ವಶನ್ಸ್, 25% ಅಂದರೆ 15 ಕ್ವಶನ್ಸ್, ಟೋಟಲಿ 60 ಆಯಿತು. ಇನ್ನು ಈ 45 ಕ್ವಶನ್ಸ್ ಅನ್ನ ಚಾಪ್ಟರ್ ವೈಸ್ ಹೆಂಗ್ ಡಿವೈಡ್ ಮಾಡಿರ್ತಾರೆ ಅಂತ ಇಲ್ಲೊಂದು ಚಾರ್ಟ್ ಹಾಕಿದ್ದೀನಿ. ಒಟ್ಟು 14 ಚಾಪ್ಟರ್ ಇದಾವೆ, 2 ಬುಕ್ ಸೇರಿ, ಪಾರ್ಟ್ 1 ಪಾರ್ಟ್ 2 ಸೇರಿ. ಸೊ ಪಾರ್ಟ್ 1 ಇಂದ ಯಾವ್ಯಾವ ಚಾಪ್ಟರ್ ಇದೆ, ಅದಕ್ಕೆ ಎಷ್ಟು ಕ್ವಶನ್ ಬರುತ್ತೆ, ಅದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಲಾಸ್ಟ್ ಕಾಲಮ್ ಅನ್ನ ಮಾತ್ರ ನೀವು ಗಮನಿಸಿದ್ರೆ ಸಾಕು, ಇದನ್ನು ಗಮನಿಸಿದ್ರೆ ಸಾಕು. ನೋಡಿ, ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ 5 ಕ್ವಶನ್ ಬರುತ್ತೆ. ಸರ್ ಎಕ್ಸಾಕ್ಟ್ ಆಗಿ 5 ಬರುತ್ತಾ? ಒಂದೊಂದ್ಸತಿ 1, 2 ಹಿಂದೆ ಮುಂದೆ ಆಗ್ಬೋದು, 4 ಆಗ್ಬೋದು, 6 ಆಗ್ಬೋದು, ಅರೌಂಡ್ 5 ಇರುತ್ತೆ. ಅದೇ ತರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಈ ಕೆಪಾಸಿಟರ್ ಚಾಪ್ಟರ್ ಇಂದ 4 ಇಲ್ಲಿ ಕೊಟ್ಟಿದ್ದೀನಿ ಚಾಪ್ಟರ್ ವೈಸ್. ಇದನ್ನು ಹಂಗೆ ಗಮನಿಸಿ. ಸೊ ಚಾಪ್ಟರ್ ವೈಸ್ ವೇಟೇಜ್ ಗೊತ್ತಾಯ್ತು ನಮಗೆ. ಹಂಗಂತ ಹೇಳಿ ನೀವು ಈ ಪರ್ಟಿಕ್ಯುಲರ್ ಚಾಪ್ಟರ್ ಜಾಸ್ತಿ ಕ್ವಶನ್ ಬರುತ್ತೆ, ಇದನ್ನಷ್ಟೇ ನಾನು ಚೆನ್ನಾಗಿ ಓದ್ಕೊಂಡ್ಬಿಡ್ತೀನಿ, ಇಲ್ಲಿ ಯಾವುದೋ ಒಂದೇ ಒಂದು ಕ್ವಶನ್ ಇದೆ ನಾನು ಓದೋದಿಲ್ಲ, ಈ ತರ ಸೆಲೆಕ್ಟಿವ್ ಸ್ಟಡಿ ಮಾಡಕ್ ಹೋಗ್ಬೇಡಿ. ಅದು ಸ್ವಲ್ಪ ಡೇಂಜರಸ್ಸೇನೆ. ಯಾಕೆ ಅಂತಂದ್ರೆ, ನಾವೇನೋ ತುಂಬಾ ಕಾನ್ಫಿಡೆಂಟ್ ಆಗಿರ್ತೀವಿ, ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 6 ಕ್ವಶನ್ ಆನ್ಸರ್ ಮಾಡಬಲ್ಲೆ ನಾನು ಅಂತ. ಆ ಎಕ್ಸಾಮಿನೇಷನ್ ಟೈಮಲ್ಲಿ ಯಾವುದೋ ಒಂದು ಕ್ವಶನ್ ಕೈ ಕೊಟ್ಬಿಡುತ್ತೆ. ನೀವೇನು ಯೋಚನೆ ಮಾಡಿದ್ರು ಅದನ್ನ ಸಾಲ್ವ್ ಮಾಡಕ್ ಆಗೋದೇ ಇಲ್ಲ, ಹೊಳೆಯೋದೇ ಇಲ್ಲ. ಮತ್ತೆ ಟೈಮ್ ಬೇರೆ ಬಹಳ ಮುಖ್ಯ. ಅಲ್ಲಿ ನಿಮ್ಗಿರೋದೇ 60 ನಿಮಿಷ, ಅಂದ್ರೆ 1 ಗಂಟೆ ಅಷ್ಟೇನೆ. ಅಷ್ಟರೊಳಗಡೆ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು, ಯೋಚನೆ ಮಾಡ್ತಾ ಕೂರಕ್ ಆಗೋದಿಲ್ಲ. ಅದಕ್ಕೆ ಎಲ್ಲಾ ಚಾಪ್ಟರ್ನು ಓದಿದಾಗ ಯಾವುದೋ ಒಂದು ಚಾಪ್ಟರ್ ಈ ತರ ಕೈ ಕೊಟ್ಟಾಗ ಇನ್ನೊಂದು ಚಾಪ್ಟರ್ ನಿಮ್ಮನ್ನ ಕೈ ಹಿಡಿಯುತ್ತೆ, ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ. ಸೊ ಅಷ್ಟೇ ಅಂತಲ್ಲ, ನೀವು ಬರೀ CETಗೆ ಅಷ್ಟೇ ಫೋಕಸ್ ಮಾಡ್ತಿರಲ್ಲ, ಬೇರೆ ಬೇರೆ ಇನ್ನು ಕಾಮೆಟ್ಗೆ ಟ್ರೈ ಮಾಡ್ತಾ ಇರ್ತೀರಾ, ಅಥವಾ ನೀಟಿಗೆ ಟ್ರೈ ಮಾಡ್ತಾ ಇರ್ತೀರಾ, ಅಥವಾ JEE ಟ್ರೈ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಕೂಡ ನೀವು ಇಲ್ಲಿ ಓದಿದ್ದ ನಾಲೆಡ್ಜ್ ಅನ್ನು ಅಪ್ಲೈ ಮಾಡ್ಬೋದು. ದಟ್ ಈಸ್ ವೈ ಪ್ಲೀಸ್ ಡೋಂಟ್ ಗೋ ಫಾರ್ ಸೆಲೆಕ್ಟಿವ್ ಸ್ಟಡಿ. ಸೊ ಇಷ್ಟು ಹೇಳಿದ ಮೇಲೆ ನೆಕ್ಸ್ಟ್ ಸ್ವಲ್ಪ ಜನರಲ್ ಆಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಮಕ್ಕಳೇ, CET ಪ್ರಿಪ್ರೇಷನ್ ಅನ್ನೋದು ಏನು ಕಬ್ಬಿಣದ ಕಡಲೆ ಏನೂ ಅಲ್ಲ, ಏನೋ ತುಂಬಾ ಟಫ್ ಇರುತ್ತೆ, ನನ್ನ ಕೈಲಿ ಆಗಲ್ಲ, ಈ ತರದ ನೆಗೆಟಿವ್ ಥಿಂಕಿಂಗ್ಸ್ ಅನ್ನ ಬಿಟ್ಬಿಡಿ. ಇಟ್ ಈಸ್ ಪಾಸಿಬಲ್. CET ಪ್ರಿಪ್ರೇಷನ್ ಅಲ್ಲ, ಯಾವ ಎಂಟ್ರೆನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಕಷ್ಟವಾದ ವಿಷಯವೇನಲ್ಲ. ಆದರೆ ಸತತ ಪರಿಶ್ರಮ ಇರಬೇಕು, ನಿಮ್ಮ ಎಫರ್ಟ್ ಅನ್ನು ನೀವು ಹಾಕಬೇಕು. ಹಾಕೋ ಎಫರ್ಟ್ ಹಾನೆಸ್ಟ್ ಆಗಿರಬೇಕು. ಅದಕ್ಕೆ ನಾನು ಹೇಳೋದು, ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನಿಮ್ಮ ಪ್ರತಿಫಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕುತ್ತೆ, ಆದರೆ ನಿಮ್ಮ ಪ್ರಯತ್ನ ಮಾತ್ರ ಹಾನೆಸ್ಟ್ ಆಗಿರಬೇಕು.
ಸರಿ ಸರ್, ನಾನು ಹಾನೆಸ್ಟ್ಗೆ ಎಫರ್ಟ್ ಹಾಕ್ತೀನಿ. ಯಾವ ತರ ಸರ್ ಹಾನೆಸ್ಟ್ ಅಂದ್ರೆ ನೋಡಿ ಹೇಳ್ತೀನಿ. ಇಲ್ಲಿ ಚಾಪ್ಟರ್ ಕೊಟ್ಟಿವಿ, ಫಿಸಿಕ್ಸ್ ಹೇಳ್ತೀನಿ, ಇದನ್ನ ಬೇರೆದಕ್ಕೂ ಅಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಅಂತ ಇದೆ. ನೀವು ಡೈರೆಕ್ಟ್ ಆಗಿ ಈ ಚಾಪ್ಟರ್ ನ CET ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಆ ಚಾಪ್ಟರ್ ನ ಓದ್ಕೊಳ್ಳಿ, ಕೂಲಂಕುಷವಾಗಿ ಡೀಟೇಲ್ ಆಗಿ ಓದ್ಕೊಳ್ಳಿ. ಒಂದು ನಿಮ್ಮದೇ ಆದಂತ ಒಂದು ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಸರ್ ಕೊಟ್ಟಿರೋ ನೋಟ್ಸ್ ಅಥವಾ ಟ್ಯೂಷನ್ ಅಲ್ಲಿ ಕೊಟ್ಟಿರೋ ನೋಟ್ಸ್ ಅಥವಾ ನನ್ನ ಯೂಟ್ಯೂಬ್ ಅಲ್ಲಿ ಕೊಟ್ಟಿರೋ ನೋಟ್ಸ್, ಅದು ಒಂದು ಕಡೆ ಅದನ್ನ ಓದ್ಬಿಟ್ಟು ನಿಮ್ಮದೇ ಆದಂತ ಒಂದು ನೋಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಚಾರ್ಜಸ್ ಅಂತ ಶುರು ಆಗುತ್ತೆ. ಚಾರ್ಜಸ್ ಅಂತ ಸ್ಟಾರ್ಟ್ ಆದಾಗ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಬರುತ್ತೆ. ಪ್ರಾಪರ್ಟೀಸ್ ಅನ್ನು ಒಂದ್ ಕಡೆ ಬರ್ಕೊಳ್ಳಿ. ಚಾರ್ಜ್ ಈಸ್ ಎ ಸ್ಕೇಲಾರ್, ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಮ್, ಚಾರ್ಜ್ ಈಸ್ ಅಡಿಟಿವ್, ಚಾರ್ಜ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಮೀನ್ಸ್ ಚಾರ್ಜ್ ಈಸ್ ಕನ್ಸರ್ವ್ಡ್, ಚಾರ್ಜ್ ಈಸ್ ಕ್ವಾಂಟೈಸ್, ಈ ತರನೆಲ್ಲ ಬರ್ಕೊಂಡು ಬಂದಾಗ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆನೆ ಒಂದಷ್ಟು CET ಕ್ವಶನ್ಸ್ ಅನ್ನ ಗಮನಿಸಿ. ಅಂದ್ರೆ ನೀವು ಫುಲ್ ಚಾಪ್ಟರ್ ಓದಕ್ ಹೋಗ್ಬೇಡಿ. ಈಗ ಪ್ರಾಪರ್ಟೀಸ್ ಆಫ್ ಚಾರ್ಜ್ ನೋಡಿರಲ್ವಾ, ಈಗ ನಿಮ್ಮ ಹತ್ರ ಯಾವುದೋ ಒಂದು ಸ್ಟಡಿ ಮೆಟೀರಿಯಲ್ ಇದೆ ಅಥವಾ CET ಯಾವುದೋ ಒಂದು ಬುಕ್ ಅನ್ನ ತಗೊಂಡಿದ್ದೀರಾ, ಅಥವಾ ನಿಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ CET ಕೊಟ್ಟಿದ್ದಾರೆ ಮೆಟೀರಿಯಲ್, ಅದರಲ್ಲಿ ಚಾರ್ಜ್ ಪ್ರಾಪರ್ಟಿ ಸಂಬಂಧಪಟ್ಟಂತ ಏನೇನು ಕ್ವಶನ್ಸ್ ಇದೆ ಅಷ್ಟನ್ನ ಮಾತ್ರ ನೀವು ಗಮನಿಸಿ. ಅಲ್ಲಿಗೆ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಸಂಬಂಧಪಟ್ಟಂಗೆ CET ಪಾರ್ಟ್ ಡಿಸ್ಕಷನ್ ಮುಗಿದೋಯ್ತು. ಈ ತರ ನೀವು ಒಂದು ಪ್ಲಾನ್ ಮಾಡ್ಕೋಬೇಕು. ಫಸ್ಟ್ಗೆ ಪ್ರಾಪರ್ಟೀಸ್ ಆಫ್ ಚಾರ್ಜ್ ನೋಡೋದು, ಸಡನ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಕಡೆ ಹೋಗೋದು, ಆಮೇಲೆ ಪೊಟೆನ್ಶಿಯಲ್ ಹೋಗೋದು, ಆಮೇಲೆ ಕೆಪಾಸಿಟರ್ ಹೋಗೋದು, ಆಮೇಲೆ ಎಷ್ಟೋ ಕ್ವಶನ್ಸ್ ಆದ್ಮೇಲೆ ಮತ್ತೆ ಪ್ರಾಪರ್ಟೀಸ್ ಆಫ್ ಚಾರ್ಜಿಗೆ ಬರೋದು. ಈ ತರ ಮಾಡಿದಾಗ ಏನಾಗುತ್ತೆ, ಕಂಟಿನ್ಯೂಟಿ ಹೊರಟೋಗುತ್ತೆ. ಕಂಟಿನ್ಯೂಟಿ ಹೊರಟೋದಾಗ ಮತ್ತೆ ಇಟ್ ಈಸ್ ವೇಸ್ಟ್ ಆಫ್ ಟೈಮ್. ಈಗ ಫಾರ್ ಎಕ್ಸಾಂಪಲ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಚಾರ್ಜ್ ಆನ್ ದ ಬಾಡಿ ಈಸ್ ಗಿವನ್ ಬೈ Q is equal to NE where N is an integer. ಇಷ್ಟೇನೆ. ಇದ್ರ ಮೇಲೆ ಎಷ್ಟೋ ತರದ ಕ್ವಶನ್ಸ್ ಅನ್ನ ಕೇಳ್ತಾರೆ. ಈಗ Q ವ್ಯಾಲ್ಯೂ ಕೊಟ್ಬಿಡ್ತಾರೆ, ಕೊಟ್ಬಿಟ್ಟು ವೆದರ್ ದಿಸ್ ಚಾರ್ಜ್ ಈಸ್ ಅಲೌಡ್ ಆರ್ ನಾಟ್ ಅಂತ ಕೇಳ್ತಾರೆ. ಅದನ್ನ ನಾವು ಕಂಡುಹಿಡಿಬೇಕು. ಹೆಂಗೆ? Q ವ್ಯಾಲ್ಯೂ ಡಿವೈಡೆಡ್ ಬೈ E. Q ಡಿವೈಡೆಡ್ ಬೈ E ಅಂದ್ರೆ 1.6 into 10 power minus 19. ಸಾಲ್ವ್ ಮಾಡಿದಾಗ N ಶುಡ್ ಬಿ ಅನ್ ಇಂಟೆಜರ್. N ಇಂಟೆಜರ್ ಬಂತು ಅಂದ್ರೆ ಕೊಟ್ಟಿರೋ ಚಾರ್ಜ್ ಪಾಸಿಬಲ್, ಇಲ್ಲ ಹೋದ್ರೆ ಕೊಟ್ಟಿರೋ ಚಾರ್ಜ್ ನಾಟ್ ಪಾಸಿಬಲ್. ಬಿಕಾಸ್ ಪ್ರಾಪರ್ಟಿ ಆಫ್ ಚಾರ್ಜ್ ಹೇಳೋದೇನು, ಚಾರ್ಜ್ ಈಸ್ ಕ್ವಾಂಟೈಸ್ಡ್, ಆಲ್ವೇಸ್ ಇಟ್ ಈಸ್ ಇಂಟೆಗ್ರಲ್ ಮಲ್ಟಿಪಲ್ ಅಂತ ಓದಿರ್ತೀರಾ. ಇಲ್ಲಿ ಸಾಲ್ವ್ ಮಾಡ್ತೀರಾ, ಅದು ಮನದಟ್ಟ ಆಗುತ್ತೆ. ಅದು ಬಿಟ್ಬಿಟ್ಟು ಹೀಗೆ ಓದೋದು, ಯಾವುದೋ 4-5 ಪ್ರಾಬ್ಲಮ್ ಅಥವಾ 10-12 ಪ್ರಾಬ್ಲಮ್ ಆದ್ಮೇಲೆ ಈ ಕಾನ್ಸೆಪ್ಟ್ ಅನ್ನ ಮತ್ತೆ ಸಾಲ್ವ್ ಮಾಡೋದು, ಅವಾಗೆಲ್ಲ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಅದರ ಅರ್ಥ ನಿಮಗೆ ಗೊತ್ತಾಗಲ್ಲ ಅಂತ ಅಲ್ಲ, ಸುಮ್ಮನೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಆಮೇಲೆ ನಮಗೆ ಟೈಮ್ ಅನ್ನೋದು ಬಹಳ ಮುಖ್ಯ. ಇನ್ನು ಉಳಿದಂತ ಟೈಮಲ್ಲಿ ನಾವು ಸಾಕಷ್ಟು ಪ್ರಾಕ್ಟೀಸ್ ಮಾಡೋದಿದೆ. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಚಾಪ್ಟರ್ ವೈಸ್ ಅಲ್ಲಿ ಮತ್ತೆ ಟಾಪಿಕ್ ವೈಸ್ ನೀವು ಡಿಸ್ಕಸ್ ಮಾಡ್ತಾ ಹೋಗಿ. ಪ್ರಾಪರ್ಟೀಸ್ ಆಫ್ ಚಾರ್ಜ್ ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಯಾವುದು, ಫೋರ್ಸ್ ಬಿಟ್ವೀನ್ ದ ಚಾರ್ಜೆಡ್ ಬಾಡೀಸ್. ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ಕೊಳ್ಳಿ. ಫೋರ್ಸ್ ಅಂತ ಬಂದಾಗ ಕೂಲಮ್ಸ್ ಲಾ ಕೂಡ ಬಂದ್ಬಿಡುತ್ತೆ. ಆಮೇಲೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಹೀಗೆ ನೀವು ಡಿವೈಡ್ ಮಾಡ್ಕೊಂಡ್ಬಿಡಿ ಚಾಪ್ಟರ್ ಅನ್ನ. ಪ್ರಾಪರ್ಟೀಸ್ ಆಫ್ ಚಾರ್ಜ್ ಆಯ್ತು ಅಥವಾ ಫಂಡಮೆಂಟಲ್ಸ್ ಆಫ್ ಚಾರ್ಜ್ ಆಯ್ತು, ಮೆಥಡ್ಸ್ ಆಫ್ ಚಾರ್ಜಿಂಗ್ ಆಯ್ತು, ಆಮೇಲೆ ಫೋರ್ಸ್ ಮತ್ತೆ ಕೂಲಮ್ಸ್ ಆಯ್ತು. ಆಮೇಲೆ ನೆಕ್ಸ್ಟ್ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಇಂಟೆನ್ಸಿಟಿ, ಆಮೇಲೆ ಫ್ಲಕ್ಸ್, ಲೈನ್ಸ್ ಆಫ್ ಫೋರ್ಸ್, ಗಾಸ್ ಥಿಯರಮ್, ಎಕ್ಸ್ಟೆಂಡೆಡ್ ಚಾರ್ಜಸ್, ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್, ಡೈಪೋಲ್. ಹಿಂಗೆ ಡಿವೈಡ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ಓದ್ಕೊಂಡ್ಬಿಡಿ. ಒಂದೊಂದು ಟಾಪಿಕ್ ಗೆ ನೀವೇ ಟಾರ್ಗೆಟ್ ಇಟ್ಕೊಂಡ್ಬಿಡಿ. ಪ್ರಾಪರ್ಟೀಸ್ ಆಫ್ ಚಾರ್ಜ್ ಮೇಲೆ ಒಂದು 10 ಕ್ವಶನ್ ಅನ್ನ ನಾನು ಕಲಿತೀನಿ, ಫೋರ್ಸ್ ಸಂಬಂಧಪಟ್ಟಂಗೆ ಒಂದು 25 ಕ್ವಶನ್ ಅನ್ನ ಕಲಿತೀನಿ. ಈ ತರ ಟಾರ್ಗೆಟ್ ಇಟ್ಕೊಂಡು ಈ ಚಾಪ್ಟರ್ ನಲ್ಲಿ ನಾನು ಒಟ್ಟು 100 ಕ್ವಶನ್ಸ್ ಅನ್ನ ನಾನು ಕಲಿಬೇಕು, 100 ಕ್ವಶನ್ಸ್ ಅನ್ನ ನಾನು ರಿವೈಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಟ್ರೈ ಮಾಡಿ. ಆಮೇಲೆ ಈ 100 ಕ್ವಶನ್ಸ್ ಗೆ ಟೈಮ್ ಕೂಡ ಇಟ್ಕೊಳ್ಳಿ. 2 ದಿನದಲ್ಲಿ ನಾನು ಈ ಚಾಪ್ಟರ್ ನ ಕಂಪ್ಲೀಟ್ ಮಾಡಬೇಕು, ಅಥವಾ ಬೇಡ 3 ದಿನದಲ್ಲಿ ಈ ಚಾಪ್ಟರ್ ನ ಕಂಪ್ಲೀಟ್ ಮಾಡಬೇಕು. ಈ ತರ ಟಾರ್ಗೆಟ್ ಇಟ್ಕೊಳ್ಳಿ. ಸರ್ ಒಂದೊಂದು ಚಾಪ್ಟರ್ 2 ದಿನ ಅಂದ್ರೆ ಜಾಸ್ತಿ ಆಗ್ಲಿಲ್ವಾ? ಏನು ತೊಂದರೆ ಇಲ್ಲ, ನೀವು ಈ ತರ ಟೈಮ್ ಟೇಬಲ್ ಮಾಡ್ಕೊಳ್ಳಿ. 2 ದಿನ ಅಂತಂದ್ರೆ ಬರೀ ಫಿಸಿಕ್ಸ್ ಅಲ್ಲಿ ಒಂದು ಚಾಪ್ಟರ್ 2 ದಿನ, ಅದೇ ತರ ಮ್ಯಾಥ್ಸ್ ಅಲ್ಲೂ 2 ದಿನದಲ್ಲೇ, ಅಂದ್ರೆ 2 ದಿನದಲ್ಲಿ ಫಿಸಿಕ್ಸ್ ಇಂದ ಒಂದು ಚಾಪ್ಟರ್, ಕೆಮಿಸ್ಟ್ರಿಯಿಂದ ಒಂದು ಚಾಪ್ಟರ್, ಅಥವಾ ಮ್ಯಾಥ್ಸ್ ಇಂದ ಒಂದು ಚಾಪ್ಟರ್. ಈ ತರ 2 ದಿನದಲ್ಲಿ ಫಿಸಿಕ್ಸ್ 1 ಚಾಪ್ಟರ್, ಕೆಮಿಸ್ಟ್ರಿ 1 ಚಾಪ್ಟರ್, 2 ದಿನದಲ್ಲಿ ಮ್ಯಾಥ್ಸ್ 1 ಚಾಪ್ಟರ್, ಬಯಾಲಜಿ 1 ಚಾಪ್ಟರ್. ಈ ತರ ನೀವು ನಿಮಗೆ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಆ ಟಾರ್ಗೆಟ್ ಅನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಇದನ್ನೇ ನಾನು ಹಾನೆಸ್ಟ್ ಎಫರ್ಟ್ ಅಂತ ಹೇಳಿದ್ದು, ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಅಂತ ಹೇಳಿದ್ದು. ಅದಾದ್ಮೇಲೆ ಆಯ್ತಪ್ಪ, ಎಲೆಕ್ಟ್ರೋಸ್ಟಾಟಿಕ್ಸ್ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಯಾವುದೋ ಒಂದು ಕ್ವಶನ್ ಪೇಪರ್ ಅನ್ನ ತಗೊಳ್ಳಿ. ಬೇಕಾದಷ್ಟು ಸಿಗ್ತವೆ ಕ್ವಶನ್ ಪೇಪರ್ಗಳು.
ನಾನು ಕೂಡ ಒಂದಷ್ಟು ಕ್ವಶನ್ಸ್ ಅನ್ನ ಕೊಡ್ತೀನಿ ನಿಮಗೆ, ಕ್ವಶನ್ಸ್ ಫಾರ್ ಪ್ರಾಕ್ಟೀಸ್ ಅಂತ ತಗೊಂಡ್ಬಿಟ್ಟು ಟ್ರೈ ಟು ಸಾಲ್ವ್ ಮಾಡ್ಕೊಂತ ಹೋಗಿ. ಈಗ ನಿಮಗೆ ನಾಲೆಡ್ಜ್ ಆಲ್ರೆಡಿ ಸ್ವಲ್ಪ ಬಂದಿದೆ, ಪ್ರಾಕ್ಟೀಸ್ ಮಾಡಿದಿರಾ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಕ್ವಶನ್ಸ್ ಅನ್ನ ಆನ್ಸರ್ ಮಾಡ್ತಾ ಹೋಗಿ. ಆನ್ಸರ್ ಅನ್ನ ಮಾಡಿ, ಆನ್ಸರ್ ಅನ್ನ ನೋಡಕ್ ಹೋಗ್ಬೇಡಿ, ಫಸ್ಟ್ ಎಫರ್ಟ್ ಹಾಕಿ. ಈಗ ಈ ಚಾಪ್ಟರ್ ಇಂದ ಬರೀ 20 ಕ್ವಶನ್ ಅನ್ನೇ ತಗೊಳ್ಳಿ. ಎಲೆಕ್ಟ್ರೋಸ್ಟಾಟಿಕ್ಸ್ ರಿವೈಸ್ ಮಾಡ್ಲಿಕ್ಕೆ, ರಿಹರ್ಸಲ್ ಮಾಡ್ಲಿಕ್ಕೆ ಒಂದು 20 ಕ್ವಶನ್ ಅನ್ನ ತಗೊಳ್ಳಿ. 20 ಕ್ವಶನ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಒಂದು ಟೈಮ್ ಇಟ್ಕೊಳ್ಳಿ, ಈ 20 ಕ್ವಶನ್ ನಾನು 1 ಅವರ್ ಅಲ್ಲಿ ಮಾಡ್ತೀನಿ ಅಂತ. ಬಿಗಿನಿಂಗ್ ನಮ್ಮಲ್ಲಿ ಟೈಮ್ ಇರೋದ್ರಿಂದ 1 ಅವರ್, ಆಮೇಲೆ ಬರ್ತಾ 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 ಅದನ್ನ ಹಾಫ್ ಎನ್ ಅವರ್ಗೆ, 20 ಮಿನಿಟ್ಸ್ಗೆ ಈ ತರ ರೆಡ್ಯೂಸ್ ಮಾಡ್ಕೊಂತ ಹೋಗೋಣ. ಬಿಗಿನಿಂಗ್ ಅಲ್ಲಿ ಸ್ಲೋ ಆಗೇ ಹೋಗಿ, ಸಡನ್ ಆಗಿ ಹೋಗಕ್ಕಾಗಲ್ಲ. ಈಗ ಒಂದು ಗಾದೆ ಮಾತು ಹೇಳ್ತಾರೆ, ಮಲ್ಕೊಂಡಿರೋನು ಎದ್ದೇಳ್ಬೇಕು ಅಂದ್ರೆ ಫಸ್ಟ್ ಕೂತ್ಕೋಬೇಕಂತೆ, ಕೂತ್ಕೊಂಡು ಆಮೇಲೆ ಎದ್ದೇಳ್ಬೇಕಂತೆ. ಮಲ್ಕೊಂಡಿರೋ ಸಡನ್ ಆಗಿ ಎದ್ದೇಳಕ್ಕಾಗತ್ತಾ? ಆಗೋದೇ ಇಲ್ಲ. ಫಸ್ಟ್ ಕೂತ್ಕೊಂಡು ಆಮೇಲೆ ಎದ್ದೇಳ್ಬೇಕು. ಹಾಗೆ ನಾವು ಕೂಡ ಈ ತರ ಹೋಗೋಣ. ಆಮೇಲೆ ಇದಿದೆಯಲ್ಲ, ಈ ನನ್ನ ಮೆಥಡ್ ಅನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಯಾವ ಕನ್ಫ್ಯೂಷನ್ ಆಗಲ್ಲ. ಎಕ್ಸಾಮ್ ಹಿಂದಿನ ದಿವಸ ಕೂಡ ಇವತ್ತು ಎಷ್ಟು ಕೂಲ್ ಆಗಿದ್ದೀರೋ ಅವತ್ತು ಅಷ್ಟೇ ಕೂಲ್ ಆಗಿರ್ತೀರಾ. ಅದು ಬಿಟ್ಬಿಟ್ಟು ಎಲ್ಲ ಪೈಲ್ ಅಪ್ ಮಾಡ್ಕೊಂಡು ಕೊನೆಯ ಮೂಮೆಂಟ್ ಅಲ್ಲಿ ಪ್ರಿಪೇರ್ ಮಾಡಕ್ ಹೋದಾಗ ಟೆನ್ಷನ್ ಆಗೋಗುತ್ತೆ, ಗೊತ್ತಿದ್ದು ಮರ್ತು ಹೋಗುತ್ತೆ, ಆಯ್ತಲ್ವಾ? ಸೊ ಇದನ್ನ ನೀವು ಎಲ್ಲದಕ್ಕೂ ಅಡಾಪ್ಟ್ ಮಾಡ್ಕೊಂಡು ಹೋಗಿ, ನಾಟ್ ಓನ್ಲಿ ಫಾರ್ ದ ಫಸ್ಟ್ ಚಾಪ್ಟರ್, ಈವನ್ ಫಾರ್ ದ ರಿಮೈನಿಂಗ್ ಚಾಪ್ಟರ್ಸ್ ಆಲ್ಸೋ. ಇದು ನನ್ನ ಮೊದಲನೇ ಸಜೆಷನ್. ಎರಡನೆಯದು ಮತ್ತೆ ಕೊನೆ ಸಜೆಷನ್, ಕ್ಯಾಲ್ಕುಲೇಷನ್ಸ್ ಬಹಳ ಮುಖ್ಯ. ಈ ಕ್ಯಾಲ್ಕುಲೇಷನ್ಸ್ ಇಲ್ಲದೆ ಹೋಯ್ತು ಅಂತಂದ್ರೆ CET ಕ್ವಶನ್ಸ್ ಅನ್ನ ಬೇಗ ಮುಗಿಸ್ಬಿಡ್ಬೋದು. ಅದೇ ಕ್ಯಾಲ್ಕುಲೇಷನ್ಸ್, ಇಲ್ಲಿ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ ಬಹಳ ಇರ್ತವೆ, ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಮೇನ್ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮಗೆ ಕ್ಯಾಲ್ಕುಲೇಟರ್ ಇರುತ್ತೆ, ಕಮರ್ಷಿಯಲ್ ಕ್ಯಾಲ್ಕುಲೇಟರ್ ಕೊಡ್ತಾರೆ, ತಗೊಂಡು ಹೋಗ್ಲಿಕ್ಕೆ ಪರ್ಮಿಷನ್ ಇದೆ, ಲಾಗ್ ಬುಕ್ ಇರುತ್ತೆ, ಮಾಡ್ಬೋದು. ಆದ್ರೆ CETಗೆ ಯಾವ ಕ್ಯಾಲ್ಕುಲೇಟರ್ ಬಿಡೋಂಗಿಲ್ಲ, ಯಾವುದನ್ನು ಬಿಡಲ್ಲ. ನಿಮ್ಮ ಹಾಲ್ ಟಿಕೆಟ್ ಅನ್ನ ಪೆನ್, ಪೆನ್ಸಿಲ್, ಒಂದು ಬಾಟ್ಲಿ ನೀರು, ಅದು ಕೆಲವು ಕಡೆ ಅದನ್ನು ಅಲೋ ಮಾಡೋದಿಲ್ಲ. ಇನ್ನು ನೀವು ಕಟ್ಕೊಂಡಿರೋ ವಾಚ್ ಆಗಲಿ ಅಥವಾ ಹೆಣ್ಮಕ್ಳಾದ್ರೆ ಕಿವಿಗೆ ಹಾಕೊಂಡಿರೋ ಓಲೆ ಆಗಲಿ ಎಲ್ಲನೂ ತೆಗೆಸ್ತಾರೆ. ಅಂದ್ರೆ ನಿಮಗೆ ಯಾವ ರೀತಿಯ ಕ್ಯಾಲ್ಕುಲೇಟ್ ಮಾಡುವಂತ, ಕ್ಯಾಲ್ಕುಲೇಷನ್ಗೆ ಸಪೋರ್ಟ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ. ಇರೋದೊಂದೇ ನಿಮ್ಮ ತಲೆ ಒಳಗಡೆ ಇರ್ತಕ್ಕಂಥ ಮೆದುಳು, ಅದರಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ, ಅದನ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ಸ್ ಅನ್ನ ಫಾಸ್ಟ್ ಆಗಿ ಮಾಡೋದನ್ನ ಕಲಿಬೇಕು. ಫಾಸ್ಟ್ ಆಗಿ ಮಾಡೋದಂದ್ರೆ ಹೆಂಗೆ ಸರ್? ಅದನ್ನ ನಾನು ಹೇಳ್ತಾ ಹೋಗ್ತೀನಿ, ಈಗಲೇ ಹೇಳಿದ್ರೆ ಅದು ಕನ್ಫ್ಯೂಸ್ ಆಗುತ್ತೆ. ಕ್ಯಾಲ್ಕುಲೇಷನ್ಸ್ ಅನ್ನ ನೀವು ಎಷ್ಟು ಫಾಸ್ಟ್ ಆಗಿ ಮಾಡ್ತಿರೋ ಅಷ್ಟು ಬೇಗ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ 60ಕ್ಕೆ 60 ಅಟೆಂಡ್ ಮಾಡಬಹುದು. ಕ್ಯಾಲ್ಕುಲೇಷನ್ಸ್ ಅಲ್ಲಿ ಏನಾದ್ರು ಸ್ಟ್ರಕ್ ಆಗ್ಬಿಟ್ರೆ ಟೈಮ್ ಕಿಲ್ ಆಗ್ತಾ ಹೋಗುತ್ತೆ. ಟೈಮ್ ಕಿಲ್ ಆಗ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ, 60 ಕ್ವಶನ್ಸ್ ಅಲ್ಲಿ ಬರೀ 30 ಅಥವಾ 20 ಅಥವಾ 15 ಇಷ್ಟನ್ನೇ ಆನ್ಸರ್ ಮಾಡ್ಬಿಡ್ತೀರಾ. ಸೊ ಕ್ಯಾಲ್ಕುಲೇಷನ್ಸ್ ಅನ್ನ ಬೇಗ ಮಾಡೋದನ್ನ ಕಲಿಬೇಕು. ಅಲ್ಲಿ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಸ್ ಅನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಏನು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಅಂದ್ರೆ, ಈಗ ನೋಡ್ರಪ್ಪ, ನ್ಯೂಮರೇಟರ್ ಅಲ್ಲಿ 8.8 ಅಂತ ಇದೆ, ಡಿನಾಮಿನೇಟರ್ ಅಲ್ಲಿ 1.8 ಅಂತ ಇದೆ. ನೀವು ನ್ಯೂಮರೇಟರ್ ನ 8.8 ಇರೋದನ್ನ 9 ಮಾಡಿ ತೊಂದರೆ ಇಲ್ಲ. 9 ಡಿವೈಡೆಡ್ ಬೈ 1.8, 1.8 ಅನ್ನ 2 ಮಾಡಿ ತೊಂದರೆ ಇಲ್ಲ. ಅವಾಗ 9/2 ಆಗುತ್ತೆ. 9/2 ಇಸ್ ನಥಿಂಗ್ ಬಟ್ 4.5. ಅದು ಬಿಟ್ಬಿಟ್ಟು 8.8 ಬೈ 1.8 ಈ ಡೆಸಿಮಲ್ಸ್ ಬಂದಾಗ ಬಹಳ ಅಂದ್ರೆ ಬಹಳ ಇನ್ಕನ್ವೀನಿಯನ್ಸ್. ಹೋಲ್ ನಂಬರ್ ಇದ್ರೆ ಬಹಳ ಈಸಿ, ನಿಮ್ಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ. ಡಿವಿಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು, ಆಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು, ಹೋಲ್ ನಂಬರ್ ಇದ್ರೆ ಬಹಳ ಸುಲಭ. ಅದೇ ಈ ಫ್ರಾಕ್ಷನ್ಸ್ಗಳು ಅಥವಾ ಡೆಸಿಮಲ್ಸ್ ಇತ್ತು ಅಂದ್ರೆ ಸ್ವಲ್ಪ ಲೆಂತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡಿ, ಆ ಫ್ರಾಕ್ಷನ್ಸ್ ಅನ್ನ, ಡೆಸಿಮಲ್ಸ್ ಅನ್ನ ನಿಯರೆಸ್ಟ್ ನಂಬರ್ಗೆ ರೌಂಡ್ ಆಫ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಈಗ ನೋಡಿ, 8.8 ಬೈ 1.8 ಮಾಡಿದ್ರೆ ಏನೋ ಒಂದು ಆನ್ಸರ್ ಬರುತ್ತೆ. ಅದನ್ನೇ ನಾನು 9/2 ಅಂತ ಮಾಡಿದ್ರೆ 4.5 ಬರುತ್ತೆ. 4.5 ಅಂತ ನಿಮಗೆ ಆನ್ಸರ್ ಬಂತು. ಆಪ್ಷನ್ಸ್ ಕಡೆ ನೋಡಿ, ಅಲ್ಲಿ 4.4 ಅಂತ ಇರುತ್ತೆ, 40.4 ಅಂತ ಇರುತ್ತೆ, 0.44 ಅಂತ ಇರುತ್ತೆ, ಅಥವಾ 40.47 ಅಂತ ಹಿಂಗಿರುತ್ತೆ. ನೀವಿವಾಗ 4.5ಗೆ ನಿಯರೆಸ್ಟ್ ಯಾವುದು, 4.4, ಅದನ್ನ ಟಿಕ್ ಮಾಡಿದ್ರೆ ಮುಗೀತು. 4.5 ಏನ್ ಬಂದಿದೆಯಲ್ವಾ, ಕರೆಕ್ಟ್ ಆಗಿ 8.8 ಬೈ 1.8 ಮಾಡಿದ್ರೆ ಅದೇ ಆನ್ಸರ್ ಬರ್ತಾ ಇತ್ತು. ಬಟ್ ತೊಂದರೆ ಇಲ್ಲ, ಅಲ್ಲೇನ್ 4.4, 4.44, 4.43 ಈ ತರ ಏನ್ ಕೊಟ್ಟಿರೋದಿಲ್ಲ. ಒಂದೇ ಆನ್ಸರ್ ಇರುತ್ತೆ. 4.5ಗೆ ನಿಯರೆಸ್ಟ್ ಒಂದೇ ಇರುತ್ತೆ. 4.5 ಅಲ್ಲಿ 4.4 ಇರುತ್ತೆ, ಬಿಟ್ರೆ 40.4 ಇರುತ್ತೆ. ಆಯ್ತಾ? ಸೊ ಈ ತರ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಿಮಗೆ ಆನ್ಸರ್ ಬೇಗ ಸಿಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನ ಕಾನ್ಸೆಪ್ಟ್ಗಳನ್ನ ನೀವು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು.
ಅವನ್ನ ಹಂಗಂಗೆ ಅಪ್ಲೈ ಮಾಡ್ತಾ ಹೋಗ್ಬೇಕು. ಆಮೇಲೆ ಈಕ್ವೇಶನ್ಸ್ ತುಂಬಾ ಚೆನ್ನಾಗಿ ಫೆಮಿಲಿಯರ್ ಆಗಿರಬೇಕು. ಈಕ್ವೇಶನ್ಸ್ ಅನ್ನ ಬರೆದು 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 ಪ್ರಾಕ್ಟೀಸ್ ಮಾಡಬೇಕು. ಈಗ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಫೋರ್ಸ್ಗೂ ಫೀಲ್ಡ್ ಇಂಟೆನ್ಸಿಟಿಗೂ ಏನ್ ರಿಲೇಷನ್ ಇದೆ, ಅಥವಾ ಇಂಟೆನ್ಸಿಟಿಗೂ ಪೊಟೆನ್ಷಿಯಲ್ಗೂ ಈಕ್ವೇಶನ್ ಏನು, ಪೊಟೆನ್ಷಿಯಲ್ ಡ್ಯೂ ಟು ಸ್ಪೆರಿಕಲ್ ಚಾರ್ಜ್ ಫಾರ್ಮುಲಾ ಏನು, ಇಂಟೆನ್ಸಿಟಿ ಡ್ಯೂ ಟು ಸಿಲಿಂಡ್ರಿಕಲ್ ಚಾರ್ಜ್ ವಾಟ್ ಈಸ್ ಅ ಫಾರ್ಮುಲಾ, ಈ ತರ ಎಲ್ಲ ನೀವು ನೆನ್ಪಿಟ್ಕೋಬೇಕು. ಇವಾಗಿಂದನೇ ಅವನ್ನ ಬರೆದು 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 ಪ್ರಾಕ್ಟೀಸ್ ಮಾಡಿ. ಮಕ್ಕಳೇ, ಏನು ಈ ಒಂದು ವರ್ಷದಲ್ಲಿ ನೀವು ಎಫರ್ಟ್ ಹಾಕ್ತಿರೋ ಅದು ನಿಮ್ಮ ಫ್ಯೂಚರ್ಗೆ ಬಹಳ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯೂಚರ್ ತುಂಬಾ ಚೆನ್ನಾಗಿ ಡಿಸೈಡ್ ಆಗ್ತಾ ಹೋಗುತ್ತೆ. ನೀವು ಎಫರ್ಟ್ ಹಾಕಿ, ಎಫರ್ಟ್ಗೆ ಪ್ರತಿಫಲ ಖಂಡಿತವಾಗ್ಲಿರುತ್ತೆ. ನೀವು ಮಾಡೋ ಎಫರ್ಟ್ ಅಲ್ಲಿ ಇನ್ವಾಲ್ವ್ ಆಗಿ, ಅದನ್ನೇ ನಾನು ಸಿನ್ಸಿಯರ್ ಎಫರ್ಟ್, ಹಾನೆಸ್ಟ್ ಎಫರ್ಟ್ ಅಂತ ಹೇಳಿದ್ದು. With this much introduction, now I will take up the first chapter, that is electric charge and electric field. ನೋಡಿ, ಆಗ್ಲೇ ನಾನು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಚಾಪ್ಟರ್ ನಲ್ಲಿ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಂತ ಇದೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಇದೆ, ಕೂಲಮ್ಸ್ ಲಾ, ಎಫೆಕ್ಟ್ ಆಫ್ ಮೀಡಿಯಂ ಆನ್ ದ ಫೋರ್ಸ್, ಎಲೆಕ್ಟ್ರಿಕ್ ಇಂಟೆನ್ಸಿಟಿ, ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್, ಗಾಸ್ ಥಿಯರಮ್, ಡೈಪೋಲ್ ಅಂಡ್ ಎಕ್ಸ್ಟೆಂಡೆಡ್ ಚಾರ್ಜಸ್. ಇಷ್ಟನ್ನು ನಾನು ನನ್ನ ವಿಡಿಯೋದಲ್ಲಿ ಪಾಠ ಮಾಡಿದ್ದೀನಿ. ಈ ಸಿಇಟಿ ಮಾಡೋ ಮುಂಚೆ ಬೇಕಾದ್ರೆ ಒಂದ್ಸತಿ ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗಿ. ಹಾಗೆ ಮಾಡಿದಾಗ ಕಂಟಿನ್ಯೂಟಿ ಸಿಗುತ್ತೆ. ಗೊತ್ತಾಯ್ತಲ್ವಾ? ಸೊ ನಾವು ಈ ಪ್ಯಾರಾಮೀಟರ್ಸ್ ಬಗ್ಗೆ, ಅಂದ್ರೆ ಈ ಟಾಪಿಕ್ಸ್ ಬಗ್ಗೆ ನಾವು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರಾಪರ್ಟೀಸ್ ಆಫ್ ಚಾರ್ಜ್ ಬರ್ತೀನಿ. ಫಸ್ಟ್ಗೆ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಹೇಳೋಕ್ಕಿಂತ ಮುಂಚಿತವಾಗಿ ಚಾರ್ಜಿಂಗ್ ಎ ಬಾಡಿ, ಮೆಥಡ್ಸ್ ಆಫ್ ಚಾರ್ಜಿಂಗ್ ಅಲ್ಲಿ ಫ್ರಿಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈಗ ನೋಡಿ, ಫಸ್ಟ್ ಕ್ವಶನ್ ಬರ್ತಾ ಇದೆ, ವಿಚ್ ಆಫ್ ದಿ ಫಾಲೋಯಿಂಗ್. ಆಮೇಲೆ ಒಂದು ಕ್ವಶನ್ ಬಂದಾಗ ಕ್ವಶನ್ ಅನ್ನ ಬೇಗ ಓದಬೇಕು. ಟೈಮ್ ಇಲ್ಲ ನಮಗೆ, ತುಂಬಾ ಟೈಮ್ ಇಲ್ಲ. ಓದ್ತಾನೆ ಅರ್ಥ ಮಾಡ್ಕೋಬೇಕು. ನೋಡಿ, ಈ ಕ್ವಶನ್ ಅನ್ನ ಏನ್ ಹೇಳ್ತಾನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸಾಂಪಲ್ ಡು ನಾಟ್ ಡೆಮಾನ್ಸ್ಟ್ರೇಟ್ ಸ್ಟ್ಯಾಟಿಕ್ ಚಾರ್ಜ್ ಬಿಹೇವಿಯರ್. ಇಲ್ಲಿ ಕ್ವಶನ್ ನಲ್ಲೇ ನೆಗೆಟಿವ್ ಇದೆ, ಡು ನಾಟ್ ಡೆಮಾನ್ಸ್ಟ್ರೇಟ್ ಅಂತ. ಅಂದ್ರೆ ಇಲ್ಲಿ 3 ಆನ್ಸರ್ ಒಂದು ತರ ಇದ್ರೆ ಒಂದು ಆನ್ಸರ್ ಬೇರೆ ತರ ಇರುತ್ತೆ. ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ, ಕೆಳಗಡೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದರಲ್ಲಿ ನಮಗೆ ಈ ಚಾರ್ಜ್ ಬಿಹೇವಿಯರ್ ಕಾಣಿಸೋದಿಲ್ಲ ಅಂತ ಅಷ್ಟೇನೆ. ನೋಡೋಣ ಏನೇನಿದೆ. ಹೇರ್ ರೈಸಿಂಗ್ ಆಸ್ ಯು ರಿಮೂವ್ ದ ಹ್ಯಾಟ್. ತಲೆ ಮೇಲಿಂದ ಟೋಪಿ ತೆಗೆದ್ರೆ ಕೂದಲು ನೆಟ್ಟಗೆ ನಿಂತ್ಕೊಳ್ತವೆ. ಇಟ್ ಈಸ್ ಬಿಕಾಸ್ ಆಫ್ ಚಾರ್ಜ್. ನೆಕ್ಸ್ಟ್, ಸ್ಮಾಲ್ ಪೇಪರ್ ಪೀಸಸ್ ಸ್ಟಕ್ ಟು ಟಿವಿ ಸ್ಕ್ರೀನ್. ಟಿವಿ ಆನ್ ಮಾಡಿ ಪೇಪರ್ ಪೀಸ್ ಅನ್ನ ತಗೊಂಡೋಗಿ ಟಿವಿ ಹತ್ರ ಇಡೀರಿ, ಟಿವಿಗೆ ಅಂಟ್ಕೊಂಡ್ಬಿಡ್ತವೆ. ಇಟ್ ಈಸ್ ಬಿಕಾಸ್ ಆಫ್ ಚಾರ್ಜ್. ಅಷ್ಟೆಲ್ಲ ನಿಮ್ಮ ಕೈಯನ್ನ ಪ್ಲಾಸ್ಟಿಕ್ ಚೇರ್ಗೆ ರಬ್ ಮಾಡಿ ಹಿಂಗೆ ಇಟ್ಕೊಳ್ಳಿ, ಕೂದಲು ಸ್ಟ್ರೈಟ್ ಆಗಿ ನಿಂತ್ಕೊಳ್ತವೆ. ಇದೆಲ್ಲನೂ ಚಾರ್ಜಿನ ಕಾನ್ಸೆಪ್ಟೇನೆ. ಆಮೇಲೆ ಮಿಂಚು, ಗುಡುಗು, ಸಿಡಿಲು, ಲೈಟ್ನಿಂಗ್ ಸ್ಟ್ರೋಕ್, ದಿಸ್ ಈಸ್ ಆಲ್ಸೋ ಚಾರ್ಜ್ ಕಾನ್ಸೆಪ್ಟ್ ಓನ್ಲಿ. ಆಯ್ತಾ? ಆ ಲೆಕ್ಕಕ್ಕೆ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ದೇ ಆಲ್ ಎಕ್ಸಿಬಿಟ್, ದೇ ಆಲ್ ಡೆಮಾನ್ಸ್ಟ್ರೇಟ್ ದ ಚಾರ್ಜ್ ಬಿಹೇವಿಯರ್. ಬಟ್ ದ ಲಾಸ್ಟ್ ಒನ್ ಇದೆಯಲ್ಲ, ಓರಿಯೆಂಟೇಷನ್ ಆಫ್ ಐರನ್ ಫೈಲಿಂಗ್ಸ್ ಅರೌಂಡ್ ದಿ ಕಂಡಕ್ಟರ್. ಇದೊಂದು ಕಂಡಕ್ಟರ್, ಇಲ್ಲೆಲ್ಲ ಐರನ್ ಪೌಡರ್ ಇದೆ. ಕರೆಂಟ್ ಪಾಸ್ ಮಾಡಿದಾಗ ಐರನ್ ಪೌಡರ್ ಈ ತರ ಓರಿಯೆಂಟ್ ಆಗುತ್ತೆ. ಯಾಕೆ ಓರಿಯೆಂಟ್ ಆಗುತ್ತೆ ಅಂದ್ರೆ, ಬಿಕಾಸ್ ದೇರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ಈಸ್ ನಾಟ್ ಡ್ಯೂ ಟು ಚಾರ್ಜ್, ಬಟ್ ಇಟ್ ಈಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಲಾಸ್ಟ್ ಆಪ್ಷನ್, ಡು ನಾಟ್ ಎಕ್ಸಿಬಿಟ್ ಚಾರ್ಜ್ ಬಿಹೇವಿಯರ್. ಸೊ ಆಪ್ಷನ್ ಈಸ್ ಡಿ. ಈ ತರ. ಸೊ ನಾನು ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟನಲ್ಲ, ನಿಮ್ಗೆ ಇದರಲ್ಲಿ ಏನಾದ್ರು ಒಂದು ಕ್ಯಾಚ್ ಆಗಿದ್ರೆ, ಅಂದ್ರೆ ನಮ್ಮ ಟೀಚರ್ ಇದನ್ನ ಹೇಳಿರ್ಲಿಲ್ಲ ಅನ್ಸಿದೆ, ಅದನ್ನು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ಸಿಇಟಿ ಡಿಸ್ಕಷನ್ ಅಲ್ಲಿ ಒಂದು ಬುಕ್ ಅನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಆಯ್ತಾ? ಪೆನ್ ಅನ್ನ, ಪೆನ್ಸಿಲ್ ಅನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಯಾವ್ದಾದ್ರು ನ್ಯೂಮರಿಕಲ್ ಬಂತು ಅಂದ್ರೆ ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಅಥವಾ ಈ ತರದ ಯಾವ್ದಾದ್ರು ಒಂದು ಹೊಸ ಕಾನ್ಸೆಪ್ಟ್ ಹೇಳಿದಾಗ ಆ ಕಾನ್ಸೆಪ್ಟ್ ಅನ್ನ ಬರ್ಕೊಳ್ಳಿ ನಿಮ್ದೇ ಆದ ರೀತಿನಲ್ಲಿ. ನೀವೇ ಬರೆದು ನೀವೇ ಸ್ವತಃ ನೋಟ್ಸ್ ಮಾಡ್ತಿರಲ್ಲ, ಅದು ಬಹಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅದು ನಿಮ್ಮ ಕೂಸು, ನಿಮ್ಮಿಂದ ಬಂದಂತ ನಿಮ್ಮ ಪ್ರಯತ್ನದ ಫಲ ಅದು. ಆಯ್ತಾ? ಸೊ ಅಲ್ಲಿ ನಿಮಗೆ ಬಹಳ ಬೆನಿಫಿಟ್ಸ್ ಆಗುತ್ತೆ. ಕಮ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. ವೆನ್ ಪ್ಲಾಸ್ಟಿಕ್ ಈಸ್ ರಬ್ಡ್ ವಿತ್ ಫರ್. ಇದನ್ನೇ ನಾನು ಅವಾಗಲೇ ಹೇಳಿದ್ದು. ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಇನ್ನೊಂದು ಆಬ್ಜೆಕ್ಟ್ಗೆ ರಬ್ ಮಾಡಿದಾಗ ಫ್ರಿಕ್ಷನ್ ಆಗುತ್ತೆ. ಈ ಫ್ರಿಕ್ಷನ್ ಇಂದ ಚಾರ್ಜ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಆ ರಬ್ ಮಾಡೋ ಆಬ್ಜೆಕ್ಟ್ ಇದೆಯಲ್ಲ, ಅದು ರಾಡ್ ಶೇಪ್ ಅಲ್ಲಿ ಇರ್ಬೋದು, ಅಥವಾ ಸ್ಪೆರಿಕಲ್ ಶೇಪ್ ಅಲ್ಲಿ ಇರ್ಬೋದು, ಅಥವಾ ಫ್ಲಾಟ್ ಪ್ಲೇನ್ ತರ ಇರ್ಬೋದು. ಹೆಂಗಾದ್ರೆ ಇರ್ಲಿ, ಆದ್ರೆ ಆ ಆಬ್ಜೆಕ್ಟ್ ಇನ್ಸುಲೇಟರ್ ಆಗಿರಬೇಕು, ಕಂಡಕ್ಟರ್ ಆಗಿರಬಾರ್ದು. ಕಂಡಕ್ಟರ್ ನಾನು ರಬ್ ಮಾಡಿದರೆ ಅದು ಚಾರ್ಜ್ ಆಗೋದಿಲ್ಲ. ಅಂದ್ರೆ ವಿ ಕೆನಾಟ್ ಪ್ರೊಡ್ಯೂಸ್ ಚಾರ್ಜ್ ಆನ್ ದಿ ಕಂಡಕ್ಟರ್ ಬೈ ಮೀನ್ಸ್ ಆಫ್ ಫ್ರಿಕ್ಷನ್. ಓಕೆ, ಸೊ ಇದು ಇನ್ಸುಲೇಟರೇ ಆಗಿರಬೇಕು. ನೋಡಿ, ಇಲ್ಲಿ ಪ್ಲಾಸ್ಟಿಕ್ ರಾಡ್ ಇನ್ಸುಲೇಟರ್, ಮತ್ತೆ ಫರ್ ಅಂದ್ರೆ ಈ ಕನ್ನಡದಲ್ಲಿ ತುಪ್ಪಟ ಅಂತೀವಿ, ಹುಲ್ಲನ್ನಂತ ಕರಿಬಹುದು. ಕುರಿ ಮೇಲೆ ಅಥವಾ ಈ ಬೆಕ್ಕಿನ ಮೇಲೆ ಕೂದಲಿರುತ್ತಲ್ಲ, ಅದನ್ನ ಫರ್ ಅಂತ ಕರೀತಾರೆ. ಆಯ್ತಾ? ಅದರಿಂದ ಮಾಡಿರೋ ಬಟ್ಟೆ ಕೂಡ ಫರ್ರೆ ಅಂತ ಕರಿಬಹುದು.
ಅಥವಾ ಸಿಲ್ಕ್ ಕೂಡ ಆಗುತ್ತೆ. ವೆನ್ ಯು ರಬ್ ಗ್ಲಾಸ್ ವಿತ್ ಸಿಲ್ಕ್, ಪ್ಲಾಸ್ಟಿಕ್ ವಿತ್ ಫರ್, ಆರ್ ಗ್ಲಾಸ್ ವಿತ್ ಪಾಲಿಸ್ಟರ್ ಮೆಟೀರಿಯಲ್, ವುಲನ್ ಮೆಟೀರಿಯಲ್, ಫ್ರಿಕ್ಷನ್ ಈಸ್ ಹ್ಯಾಪನಿಂಗ್ ಅಂಡ್ ಇಟ್ ಪ್ರೊಡ್ಯೂಸಸ್ ಚಾರ್ಜ್. ಈ ತರ ಚಾರ್ಜ್ ಪ್ರೊಡ್ಯೂಸ್ ಮಾಡೋ ಮೆಥಡಿಗೆ ಟ್ರೈಬೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೀತಾರೆ. ಏನ್ ಹೇಳ್ತಾರೆ? ಇಟ್ ಈಸ್ ಕಾಲ್ಡ್ ಟ್ರೈಬೋ ಎಲೆಕ್ಟ್ರಿಕ್ ಎಫೆಕ್ಟ್. ಟ್ರೈಬೋ, ಇಲ್ಲಿ ಬರೀತೀನಿ, ಎಲೆಕ್ಟ್ರಿಕ್ ಎಫೆಕ್ಟ್. ಏನು ಟ್ರೈಬೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ? ಪ್ರೊಡ್ಯೂಸಿಂಗ್ ಚಾರ್ಜಸ್ ಬೈ ಮೀನ್ಸ್ ಆಫ್ ಫ್ರಿಕ್ಷನ್ ಅಥವಾ ರಬ್ಬಿಂಗ್. ಈ ತರ ಫ್ರಿಕ್ಷನ್ ಮಾಡಿದಾಗ ಒಂದೊಂದು ಆಬ್ಜೆಕ್ಟ್ ಇಂದ ಚಾರ್ಜಸ್, ಎಲೆಕ್ಟ್ರಾನ್ಸ್ ಹೊರಗಡೆ ಹೋಗ್ತವೆ, ಹೋಗಿ ಇನ್ನೊಂದು ಆಬ್ಜೆಕ್ಟಿನ ಮೇಲೆ ಎಲೆಕ್ಟ್ರಾನ್ಸ್ ಕೂತ್ಕೊಳ್ತವೆ. ಸೊ ಎಲೆಕ್ಟ್ರಾನ್ಸ್ ಗೋ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. The body which loses electron become positive. The body which gain electron becomes negative. How they go, why they go, when they go, it is all very difficult to explain and very complicated thing. ಒಟ್ಟಾರೆ ಒಂದು ಆಬ್ಜೆಕ್ಟ್ ಇಂದ ಎಲೆಕ್ಟ್ರಾನ್ಸ್ ಹೋಗ್ತವೆ, ಇನ್ನೊಂದು ಆಬ್ಜೆಕ್ಟಿನ ಮೇಲೆ ಕೂತ್ಕೋತವೆ. ಈಗ ನಾನು ಪ್ಲಾಸ್ಟಿಕ್ ಅನ್ನ ರಬ್ ಮಾಡಿದಾಗ, ಗ್ಲಾಸ್ ಅನ್ನ ರಬ್ ಮಾಡಿದಾಗ ಒಂದು ಆಬ್ಜೆಕ್ಟ್ ಪ್ಲಾಸ್ಟಿಕ್ ಇಂದನೇ ಹೋಗ್ಬೋದು ಅಥವಾ ಗ್ಲಾಸ್ ಇಂದನೇ ಹೋಗ್ಬೋದು. ಒಟ್ಟಾರೆ ಒನ್ ಆಫ್ ದ ಆಬ್ಜೆಕ್ಟ್ ವಿಲ್ ಲೂಸ್, ಅನದರ್ ಆಬ್ಜೆಕ್ಟ್ ವಿಲ್ ಗೇನ್. ಈ ಪ್ರೋಸೆಸ್ ಅನ್ನ ನಾವು ಟ್ರೈಬೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಯಾವ ಆಬ್ಜೆಕ್ಟ್ ಇಂದ ಎಲೆಕ್ಟ್ರಾನ್ ಹೋಗುತ್ತೆ, ಯಾವ ಆಬ್ಜೆಕ್ಟ್ ಮೇಲೆ ಎಲೆಕ್ಟ್ರಾನ್ ಕೂಡುತ್ತೆ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಒಂದೊಂದರಲ್ಲಿ ಒಂದೊಂದು ತರ ಆಗುತ್ತೆ. ನಾನು ಸದ್ಯಕ್ಕೆ ನಿಮಗೆ ನೆನಪಿರ್ಲಿ ಅಂತ ಹೇಳ್ತೀನಿ, ಗ್ಲಾಸ್ ಮತ್ತೆ ಸಿಲ್ಕ್ ಅಂತ ಇಟ್ಕೊಳ್ಳೋಣ. ಗ್ಲಾಸ್ ಅನ್ನ ಸಿಲ್ಕ್ ಜೊತೆ ರಬ್ ಮಾಡಿದಾಗ ಗ್ಲಾಸ್ ಇಂದ ಎಲೆಕ್ಟ್ರಾನ್ಸ್ ಹೋಗುತ್ತೆ, ಹಾಗಾಗಿ ಗ್ಲಾಸ್ ವಿಲ್ ಬಿಕಮ್ ಪಾಸಿಟಿವ್, ಗ್ಲಾಸ್ ವಿಲ್ ಅಕ್ವೈರ್ ಪಾಸಿಟಿವ್ ಚಾರ್ಜ್. ಹೋಗಿ ಎಲ್ಲಿ ಕೂತ್ಕೊಳ್ಳುತ್ತೆ? ಸಿಲ್ಕಿನ ಮೇಲೆ ಕೂತ್ಕೊಳ್ಳುತ್ತೆ, ಸಿಲ್ಕ್ ವಿಲ್ ಅಕ್ವೈರ್ ನೆಗೆಟಿವ್ ಚಾರ್ಜ್. ಓಕೆ, ನೆಕ್ಸ್ಟ್ ಅದೇ ಗ್ಲಾಸ್ ಅನ್ನ ನಾನು ಫರ್ ಜೊತೆ ರಬ್ ಮಾಡಿದಾಗ, ಗ್ಲಾಸ್ ವಿತ್ ಫರ್ ಮಾಡಿದಾಗ ಈಗಲೂ ಅಷ್ಟೇನೆ ಗ್ಲಾಸ್ ಇಂದ ಎಲೆಕ್ಟ್ರಾನ್ಸ್ ಹೋಗುತ್ತೆ, ಫರ್ರಿನ ಮೇಲೆ ಎಲೆಕ್ಟ್ರಾನ್ಸ್ ಕೂತ್ಕೊಳ್ಳುತ್ತೆ. ಸೊ ಅಂದ್ರೆ ಗ್ಲಾಸ್ has got the tendency to lose electrons whether you rub with fur or you rub with silk. ಹಂಗಂತ ಹೇಳಿ ಯೂನಿವರ್ಸಲ್ ಏನಲ್ಲ, ಕೆಲವೊಮ್ಮೆ ಚೇಂಜಸ್ ಆಗ್ಬೋದು, ಬಟ್ ಬೈ ಅಂಡ್ ಲಾರ್ಜ್ ಗ್ಲಾಸ್ ವಿಲ್ ಬಿಕಮ್ ಪಾಸಿಟಿವ್, ಸಿಲ್ಕ್ ವಿಲ್ ಬಿಕಮ್ ನೆಗೆಟಿವ್. ಇದು ಗ್ಲಾಸಿಗಾಯ್ತು, ಸಿಲ್ಕಿಗಾಯ್ತು, ಫರ್ರಿಗಾಯ್ತು. ಈಗ ಇನ್ನೊಂದು ಮೆಟೀರಿಯಲ್ ಅನ್ನ ತಗೊಳ್ಳೋಣ. ಲೆಟ್ ಅಸ್ ಸೇ ನೌ ಇಟ್ ಈಸ್ ಪ್ಲಾಸ್ಟಿಕ್ ರಬ್ಡ್ ವಿತ್ ಫರ್ ಅಥವಾ ಪ್ಲಾಸ್ಟಿಕ್ ರಬ್ಡ್ ವಿತ್ ಸಿಲ್ಕ್ ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ ಗೊತ್ತಾ ಮಕ್ಕಳೇ? ದಯವಿಟ್ಟು ನೆನ್ಪಿಟ್ಕೊಳ್ಳಿ. Fur will lose electrons, so it becomes positive. Electron will gain electrons, so it becomes negative. Similarly, silk will lose electrons, plastic will gain electrons. So in total, plastic has the tendency to gain electrons, glass has the tendency to lose electrons. ಗೊತ್ತಾಯ್ತಲ್ವಾ? ಸೊ ಇಷ್ಟು ಹೇಳಿದ ಮೇಲೆ ಈ ಕ್ವಶನ್ ಕಡೆ ಬರೋಣ. ಯು ಆರ್ ರಬ್ಬಿಂಗ್ ಪ್ಲಾಸ್ಟಿಕ್ ವಿತ್ ಫರ್. ಸೊ ಪ್ಲಾಸ್ಟಿಕ್ ಈಸ್ therefore gaining electron, fur is losing electron, therefore rod receives ಅಂದ್ರೆ gain and become negative and rod become positive. So rod becomes negative, fur become positive. So plastic is rubbed with fur, so it is gaining, therefore it becomes negative and fur will become positive. Loss andre positive, gain andre negative. So answer is option B. ಗೊತ್ತಾಗ್ತಾ ಇದೆಯಲ್ವಾ? ಈ ತರ ನೋಡಿ, ಈ ಒಂದೇ ಕ್ವಶನ್ಗೆ ನಾನು ಎಷ್ಟೊಂದು ಟೈಮ್ ತಗೊಂಡೆ, ಆದ್ರೆ ಈ ಒಂದು ಕ್ವಶನ್ ನಲ್ಲಿ ನೀವು ಎಷ್ಟೊಂದು ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಕೋಬಹುದು. ಇಲ್ಲಿ ಪ್ಲಾಸ್ಟಿಕ್ ರಬ್ಡ್ ವಿತ್ ಫರ್ ಅಂತ ಇದೆ, ನಾನು ಗ್ಲಾಸ್ ವಿತ್ ಫರ್ ಅಂತ ಕೇಳ್ಬೋದು, ಪ್ಲಾಸ್ಟಿಕ್ ವಿತ್ ಸಿಲ್ಕ್ ಅಂತ ಕೇಳ್ಬೋದು, ಕಾಪರ್ ರಾಡ್ ವಿತ್ ಸಿಲ್ಕ್ ಅಂತ ಕೇಳ್ಬೋದು. ಕಾಪರ್ ರಾಡ್ ವಿತ್ ಸಿಲ್ಕ್ ಅಂದಾಗ ಏನ್ ಹೇಳ್ತೀರಾ ನೀವು? ಕಾಪರ್ ನ್ಯೂಟ್ರಲ್, ಚಾರ್ಜ್ ಆಗಲ್ಲ. ಯಾಕೆ ಸರ್ ಚಾರ್ಜ್ ಆಗಲ್ಲ? ಯಾಕೆಂದ್ರೆ ನೀವು ಅದನ್ನ ಕೈನಲ್ಲಿ ಇಟ್ಕೊಂಡು ರಬ್ ಮಾಡ್ತಾ ಇರ್ತೀರಲ್ವಾ. ಕಂಡಕ್ಟರ್ನ ಒಂದು ಗುಣ ಏನಪ್ಪಾ ಅಂದ್ರೆ ಚಾರ್ಜಸ್ ಅದರಲ್ಲಿ ಹರ್ಕೊಂಡು ಹೋಗ್ತವೆ. ಅದೇ ಪ್ಲಾಸ್ಟಿಕ್ ಆದ್ರೆ ಇಲ್ಲಿ ರಬ್ ಮಾಡಿದ್ರೆ ಇಲ್ಲೇ ಕೂತ್ಕೊಂಡಿರ್ತವೆ, ಮುಂದಕ್ಕೆ ಹೋಗೋದಿಲ್ಲ. ಸೊ ಕಾಪರ್ ರಾಡ್ ಅನ್ನ ನಾನು ರಬ್ ಮಾಡಿದಾಗ ಅಥವಾ ಸ್ಟೀಲ್ ರಾಡ್ ಅನ್ನ ರಬ್ ಮಾಡಿದಾಗ ಅಥವಾ ಐರನ್ ರಾಡ್ ಅನ್ನ ರಬ್ ಮಾಡಿದಾಗ ಚಾರ್ಜಸ್ ಹರ್ಕೊಂಡು ನನ್ನ ಬಾಡಿ ಮೂಲಕ ನೆಲಕ್ಕೆ ಹೋಗ್ಬಿಡ್ತವೆ. ಸೊ ಒನ್ಸ್ ದ ಚಾರ್ಜಸ್ ಎಂಟರ್ ದ ಅರ್ತ್ ದೆನ್ ದ ಬಾಡಿ ಬಿಕಮ್ಸ್ ನ್ಯೂಟ್ರಲ್. ಅದ್ರ ಬದಲಿಗೆ ನಾನೇನಾದ್ರೂ ಒಂದು ಪ್ಲಾಸ್ಟಿಕ್ ಪೇಪರ್ ಅನ್ನ ಕೈನಲ್ಲಿ ಇಟ್ಕೊಂಡು ಅಥವಾ ಇನ್ಸುಲೇಟಿಂಗ್ ಮೆಟೀರಿಯಲ್ ಅನ್ನ ಹಾಕೊಂಡು, ಅಂದ್ರೆ ಅದು ಗ್ಲೌಸ್ ಅನ್ನ ಹಾಕೊಂಡು ನಾನು ರಬ್ ಮಾಡಿದ್ರೆ then I can charge even iron rod also, copper rod also.
ಸೋ ಮೆನಿ ಡೀಟೇಲ್ಸ್ ಐ ಗೇವ್. ಮುಂದೆ ಬೇಕಾದ್ರೆ ಇದೇ ತರ ಕ್ವಶನ್ ಬಂದ್ರೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಡದೇನೆ ನೀವು ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ನೀವೇ ಆನ್ಸರ್ ಅನ್ನ ಐಡೆಂಟಿಫೈ ಮಾಡಬಹುದು. ಓಕೆ, ಐ ಹೋಪ್ ಯು ಆರ್ ಫಾಲೋಯಿಂಗ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಬಂತು ನೋಡಿ. ವೆನ್ ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್, ಈಗ ನೀವೇ ಹೇಳ್ತೀರಾ ಗ್ಲಾಸ್ ರಾಡ್ ಹ್ಯಾಸ್ ಗಾಟ್ ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್, ಸಿಲ್ಕ್ ವಿಲ್ ಗೇನ್ ಎಲೆಕ್ಟ್ರಾನ್ಸ್, ದೇರ್ಫೋರ್ ಗ್ಲಾಸ್ ಬಿಕಮ್ ಪಾಸಿಟಿವ್ ಅಂಡ್ ಸಿಲ್ಕ್ ಬಿಕಮ್ ನೆಗೆಟಿವ್. ಸೊ ಇಲ್ಲಿ ಆಪ್ಷನ್ಸ್ ಅನ್ನ ಹುಡುಕುವಂತ ಹೋದ್ರೆ ಇಟ್ ಈಸ್ ಆಪ್ಷನ್ ಎ, ರಾಡ್ ಬಿಕಮ್ ಪಾಸಿಟಿವ್. ಇಲ್ಲಾದ್ರೂ ಸಿಲ್ಕ್ ಬಿಕಮ್ ನೆಗೆಟಿವ್ ಅಂತ ಇದ್ದಿದ್ರೆ ಅದನ್ನ ಟಿಕ್ ಮಾಡಬಹುದಾಗಿತ್ತು, ಬಟ್ ಸಿಲ್ಕ್ ಬಿಕಮ್ ನೆಗೆಟಿವ್ ಅಂತ ಎಲ್ಲೂ ಇಲ್ಲ. ದೇರ್ಫೋರ್ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಯು ಆರ್ ರಬ್ಬಿಂಗ್ ಎ ಕಾಪರ್ ರಾಡ್. ನೋಡಿ, ಇವೆಲ್ಲ ಕ್ವಶನ್ಸ್ ಅನ್ನು ಮೈಂಡ್ ಅಲ್ಲಿ ಇಟ್ಕೊಂಡೆ ನಾನು ಅವಾಗಲೇ ಸಾಕಷ್ಟು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದು. ಯು ಆರ್ ರಬ್ಬಿಂಗ್ ಎ ಕಾಪರ್ ರಾಡ್ ವಿತ್ ಸಿಲ್ಕ್. ಕಾಪರ್ ರಾಡ್ ಅನ್ನು ಉಜ್ಜುತ್ತಾ ಇದ್ದೀರಾ, ಯಾವುದಕ್ಕೆ? ಸಿಲ್ಕ್ಗೆ. ಇಟ್ ಈಸ್ ದೆನ್ ಬ್ರಾಟ್ ನಿಯರ್ ಐರನ್ ರಾಡ್ ರಬ್ಡ್ ವಿತ್ ಫರ್. ಅಂದ್ರೆ ಕಾಪರ್ ರಾಡ್ ಅನ್ನು ಉಜ್ಜಿದೀರಾ, ಆಮೇಲೆ ಐರನ್ ರಾಡ್ ಅನ್ನು ಉಜ್ಜಿದೀರಾ, ಅವೆರಡನ್ನು ಹತ್ರಕ್ಕೆ ತಗೊಂಡ್ಬರ್ತೀರಾ. ಏನಾಗುತ್ತೆ? ಏನೂ ಆಗಲ್ಲ. ಅವುಗಳ ಮಧ್ಯೆ ಅಟ್ರಾಕ್ಷನ್ ಇರಲ್ಲ, ರಿಪಲ್ಷನ್ ಇರಲ್ಲ. ಯಾಕೆ ಅಂದ್ರೆ ಕಾಪರ್ ಈಸ್ ಎ ಕಂಡಕ್ಟರ್, ಐರನ್ ಈಸ್ ಆಲ್ಸೋ ಎ ಕಂಡಕ್ಟರ್. ಸೊ ವೆನ್ ಐ ಬ್ರಿಂಗ್ ಬೋತ್ ಆಫ್ ದೆಮ್ ಟುಗೆದರ್, ದೇರ್ ಇಸ್ ನೋ ಚಾರ್ಜ್ ಆನ್ ಐರನ್, ದೇರ್ ಇಸ್ ನೋ ಚಾರ್ಜ್ ಆನ್ ಕಾಪರ್, ಸೊ ದೇ ರಿಮೈನ್ ಅನ್ಡಿಸ್ಟರ್ಬ್ಡ್. ಸೊ ದಿಸ್ ವೇ ಆಪ್ಷನ್ ಈಸ್ ಸಿ, ಆಪ್ಷನ್ ಸಿ. ಸೊ the question number 5 goes like this. Two copper rods, remember it is copper rod, two copper rods are rubbed with silk by holding first one in bare hand, second one in insulating hand. Which of the following is true? ಇವಾಗ ಕಾಪರ್ ರಾಡ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಕಾಪರ್ ರಾಡ್ ಅನ್ನ ಅವರು ಏನ್ ಮಾಡ್ತಾರೆ, ಬರೀ ಕೈನಲ್ಲಿ, ಬೇರ್ ಹ್ಯಾಂಡ್ ಅಂದ್ರೆ ಏನು ಗ್ಲೌಸ್ ಹಾಕೊಂಡಂಗೆ ಮಾಮೂಲಿ ಕೈನಲ್ಲಿ ಇಟ್ಕೊಂಡು ರಬ್ ಮಾಡ್ತಾರೆ, ಆಯ್ತಾ? ಇನ್ನೊಂದು ಕಾಪರ್ ರಾಡ್ ಅನ್ನ, ಎರಡನೇದನ್ನ ಇನ್ಸುಲೇಟೆಡ್ ಹ್ಯಾಂಡ್ ಅಂದ್ರೆ ಕೈಗೆ ಪ್ಲಾಸ್ಟಿಕ್ ಗ್ಲೌಸ್ ಅನ್ನ ಹಾಕೊಂಡು ರಬ್ ಮಾಡ್ತಾರೆ. ಏನಾಗುತ್ತೆ? ನಾನು ಆಗ್ಲೇ ಹೇಳ್ದಂಗೆ ಬೇರ್ ಹ್ಯಾಂಡ್ ಅಲ್ಲಿ ರಬ್ ಮಾಡಿದಾಗ ಚಾರ್ಜ್ ಪ್ರೊಡ್ಯೂಸ್ ಆಗಿ ಕೈನ ಮೂಲಕ ಭೂಮಿಗೆ ಹರ್ಕೊಂಡು ಹೋಗ್ಬಿಡ್ತವೆ. ಹಂಗಾಗಿ ಫಸ್ಟ್ ರಾಡ್ ನ್ಯೂಟ್ರಲ್ ಆಗಿ ಇರುತ್ತೆ, ಚಾರ್ಜ್ ಆಗೋದಿಲ್ಲ. ಅದೇ ನೀವೇನಾದ್ರೂ ಇನ್ಸುಲೇಟೆಡ್ ಹ್ಯಾಂಡ್ ಅಂದ್ರೆ ಕೈಗಳು ಪ್ಲಾಸ್ಟಿಕ್ ಕವರ್ ಅನ್ನೋ ಗ್ಲೌಸ್ ಅನ್ನೋ ಹಾಕೊಂಡು ನೀವು ರಬ್ ಮಾಡಿದಾಗ ಚಾರ್ಜಸ್ ಹರ್ಕೊಂಡು ಹೋಗ್ಲಿಕ್ಕೆ ದಾರಿ ಸಿಕ್ಕೋದಿಲ್ಲ. ದೇ ಸ್ಟೇ ಆನ್ ದಿ ರಾಡ್ ಇಟ್ ಸೆಲ್ಫ್. ದೇರ್ಫೋರ್ ಆನ್ಸರ್ ಸೆಕೆಂಡ್ ರಾಡ್ ಈಸ್ ಚಾರ್ಜ್ ವೈಲ್ ದ ಫಸ್ಟ್ ಒನ್ ಈಸ್ ನ್ಯೂಟ್ರಲ್. ಗೊತ್ತಾಯ್ತಲ್ಲ ಮಕ್ಕಳೇ? ಓಕೆ, ನೆಕ್ಸ್ಟ್ ಕ್ವಶನ್. When a positively charged glass rod is brought in contact with conductor. So ಇಲ್ಲಿ ಏನ್ ಹೇಳ್ತಾರೆ, ಒಂದು ಕಂಡಕ್ಟರ್ ಇದೆ. ಓಕೆ, ಒಂದು ಕಂಡಕ್ಟರ್ ಇದೆ, ಈ ತರ ಒಂದು ಕಂಡಕ್ಟಿಂಗ್ ಸ್ಪಿಯರ್ ಇದೆ. ಈ ಕಂಡಕ್ಟಿಂಗ್ ಸ್ಪಿಯರ್ ಅನ್ನ ಒಂದು ಸ್ಟ್ಯಾಂಡಿನ ಮೇಲೆ ಇಟ್ಟಿದ್ದಾರೆ. ಇದರ ಹತ್ರಕ್ಕೆ ಒಂದು ರಾಡ್ ಅನ್ನ ತಗೊಂಡು ಬರ್ತೀರಾ, ಈ ತರ ಟಚ್ ಮಾಡ್ತಾ ಇದ್ದೀರಾ. ಬ್ರಾಟ್ ಇನ್ ಕಾಂಟ್ಯಾಕ್ಟ್, ನೋಡಿ ಈ ಪದನ ಗಮನಿಸಬೇಕು, ಬ್ರಾಟ್ ಇನ್ ಕಾಂಟ್ಯಾಕ್ಟ್. ಅವಾಗ ಏನಾಗುತ್ತೆ, ಈ ರಾಡಿನ ಮೇಲಿದ್ದಂತ ಎಕ್ಸಸ್ ಚಾರ್ಜ್ಗಳು, ಈ ರಾಡಿನ ಮೇಲೆ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಆ ಪಾಸಿಟಿವ್ ಚಾರ್ಜಸ್ ಅಲ್ಲಿ ಸ್ವಲ್ಪ ಚಾರ್ಜಸ್ ಇದ್ರ ಮೇಲೆ ಹರ್ಕೊಂಡು ಹೋಗಿ ಈ ಕಂಡಕ್ಟರ್ ನ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ತವೆ. ನೋಡಿ, ಕಂಡಕ್ಟರ್ ಅಂದ್ರೆ ಅದು ಹರಿಲಿಕ್ಕೆ ಹೆಲ್ಪ್ ಮಾಡುವಂತ ಒಂದು ಮೆಟೀರಿಯಲ್. ಅದೇ ಇನ್ಸುಲೇಟರ್ ಆದ್ರೆ ಎಲ್ಲಿ ಚಾರ್ಜಸ್ ಬಂದು ಕೂತ್ಕೋತಾವೋ ಅಲ್ಲೇ ಇರ್ತವೆ ಚಾರ್ಜಸ್, ಇಲ್ಲೇ ಇರ್ತವೆ ಹೊರತು ಹರ್ಕೊಂಡು ಇಲ್ಲಿ ಒಳಗಡೆಗೆಲ್ಲ ಎಂಟರ್ ಆಗೋದಿಲ್ಲ. So that means in the case of conductor charges flow, in the case of insulator they are localized. So option, charges are transferred and move freely inside the conductor, that is option B. ಓಕೆ, ನೋಡಿ ಇವೆಲ್ಲ ಕ್ವಶನ್ಸ್ ಗಳು ಕೂಡ ಈ ಟ್ರೈಬೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಮೇಲೆನೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 7. Copper is suspended, of course, copper rod is suspended by insulating thread. ದಾರದಿಂದ ಕಟ್ಟಿದ್ದಾರೆ, ಪ್ಲಾಸ್ಟಿಕ್ ದಾರನೋ ಅಥವಾ ಪಾಲಿಮರ್ ಇಂದ ಮಾಡಿರುವಂತ ದಾರನೋ, ಒಟ್ಟಲ್ಲಿ ಅದು ಇನ್ಸುಲೇಟರ್, ಕಾಪರ್ ವೈರ್ ಅಲ್ಲ ಅದು. ಓಕೆ, ಕಟ್ಟಿದ್ದಾರೆ. ನೆಗೆಟಿವ್ಲಿ ಚಾರ್ಜ್ ಪ್ಲಾಸ್ಟಿಕ್ ರಾಡ್ ಈಸ್ ಬ್ರಾಟ್ ನಿಯರ್ ಟು ಇಟ್. ವಾಟ್ ಹ್ಯಾಪನ್ಸ್? ಸೊ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಇಲ್ಲಿ ಒಂದು ಕಾಪರ್ ರಾಡ್ ಇದೆ, ಇದು ಕಾಪರ್ ರಾಡ್ ಇದು. ಓಕೆ, ಈ ತರ ಕಾಪರ್ ರಾಡ್ ಇದೆ, ಹೀಗಿದೆ ಕಾಪರ್ ರಾಡ್ ಅನ್ಕೊಳ್ಳೋಣ. ಇದನ್ನ ಒಂದು ದಾರದಿಂದ ಕಟ್ಟಿ ನೇತ್ ಹಾಕಿದ್ದಾರೆ. ಓಕೆ, ಇನ್ಸುಲೇಟಿಂಗ್ ಥ್ರೆಡ್. ಇದ್ರ ಪಕ್ಕಕ್ಕೆ ಒಂದು ಪ್ಲಾಸ್ಟಿಕ್ ರಾಡ್ ಅನ್ನ ತಗೊಂಡ್ಬರ್ತಿದ್ದಾರೆ. ಇದು ಪ್ಲಾಸ್ಟಿಕ್ ರಾಡ್ ಇದು.
Okay, I write it as a plastic. I write this as a copper. Copper is a conductor. You know what happens on the plastic rod? According to the problem, there are negative charges. These negative charges will create positive charges here, and this end therefore becomes negative. So now look at this portion. This is a negative, this is positive, therefore the rods will attract each other. ಅಂದ್ರೆ ಇಲ್ಲಿಗೆ ಒಂದು ನೀವು ಕಾಪರ್ ರಾಡ್ ಅನ್ನ ನೇತು ಹಾಕಿದೀರಾ, ಇದರ ಪಕ್ಕಕ್ಕೆ ಇನ್ನೊಂದು ರಾಡ್ ಅನ್ನ ಪ್ಲಾಸ್ಟಿಕ್ ರಾಡ್ ಅನ್ನ ತಗೊಂಡು ಬರ್ತಾ ಇದ್ದೀರಾ. ಪ್ಲಾಸ್ಟಿಕ್ ರಾಡ್ ಅನ್ನ ತಗೊಂಡು ಬಂದು ಹತ್ತಿರದಲ್ಲಿ ಇಟ್ಟಾಗ ಇದರ ಒಳಗಡೆ ಆಪೋಸಿಟ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ, ಅವಾಗ ಹಿಂಗೆ ಅಟ್ರಾಕ್ಟ್ ಆಗುತ್ತೆ. Suppose if I bring plastic rod here, what will happen? ಅಂದ್ರೆ ಈ ತುದಿ ಬದಲಿಗೆ ಈ ತುದಿಗೆ ತಗೊಂಡ್ಬಂದ್ರೆ ಏನಾಗುತ್ತೆ, ಅಲ್ಲೂ ಕೂಡ ಅದೇ ಆಗುತ್ತೆ. ನೋಡಿ, ಪ್ಲಾಸ್ಟಿಕ್ ರಾಡಿನ ಮೇಲೆ ಮೈನಸ್ ಇದೆ, ಇಲ್ಲಿಗೆ ತಗೊಂಡ್ಬಂದಾಗ ಇದು ಪ್ಲಸ್ ಆಯ್ತು, ಅದರ ಬದಲಿಗೆ ಇಲ್ಲಿಗೆ ತಗೊಂಡ್ ಬರ್ತೀರಾ ಅನ್ಕೊಳ್ಳಿ, ಇಲ್ಲಿ ಪ್ಲಸ್ ಆಗುತ್ತೆ. ಒಟ್ಟಾರೆ ಪ್ಲಾಸ್ಟಿಕ್ ರಾಡ್ ಅನ್ನ ಕಾಪರ್ ರಾಡಿನ ಹತ್ತಿರ ತಗೊಂಡ್ ಬಂದಾಗ ಅವೆರಡರ ಮಧ್ಯೆ ಅಟ್ರಾಕ್ಷನ್ ಆಗುತ್ತೆ. ಪ್ರೊವೈಡೆಡ್ ದ ಸಸ್ಪೆನ್ಷನ್ ಥ್ರೆಡ್ ಈಸ್ ಇನ್ಸುಲೇಟಿಂಗ್ ಥ್ರೆಡ್. ಇದೇನಿದು ಥ್ರೆಡ್ ಇದೆಯಲ್ಲ, ಇದು ಇನ್ಸುಲೇಟಿಂಗ್ ಥ್ರೆಡ್ ಆಗಿರಬೇಕು. ಅವಾಗ ಈ ಕಾಪರ್ ರಾಡ್ ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ. ಇದನ್ನ ನಾವು ಇಂಡ್ಯೂಸ್ಡ್ ಚಾರ್ಜ್ ಅಂತ ಕರಿತೀವಿ. ಓಕೆ, ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Option B is the correct answer. Copper rod move towards the plastic rod. Okay, next question. In the above question, ಅಂದ್ರೆ ಇದೇ ಕ್ವಶನ್ ನಲ್ಲಿ the end of the copper rod near to plastic rod, ಅಂದ್ರೆ ಇದೇ ಕ್ವಶನ್ ನಲ್ಲಿ ಈ ತುದಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಈ ತುದಿ ಅಂದ್ರೆ this end, what will happen? In the above question, end of the copper rod near to the plastic rod. So ಇದು ಏನಾಗುತ್ತೆ, ಇಲ್ಲೇ ಹೇಳ್ಬಿಟ್ಟಿದೀನಿ ಆಗ್ಲೇ. ಪ್ಲಾಸ್ಟಿಕ್ ರಾಡ್ ನೆಗೆಟಿವ್ ಆದಾಗ ಕಾಪರ್ ರಾಡ್ ಪಾಸಿಟಿವ್ ಆಗುತ್ತೆ, ಪ್ಲಾಸ್ಟಿಕ್ ರಾಡ್ ಪಾಸಿಟಿವ್ ಆದಾಗ ಕಾಪರ್ ಎಂಡ್ ನೆಗೆಟಿವ್ ಆಗುತ್ತೆ. ಸೊ ನಾನು ಇಲ್ಲಿ ತರ್ತಾ ಇರ್ತಕ್ಕಂಥ ಪ್ಲಾಸ್ಟಿಕ್ ರಾಡಿನ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಹಂಗಾಗಿ ಕಾಪರ್ ರಾಡಿನ ಮೇಲೆ ಪಾಸಿಟಿವ್ ಚಾರ್ಜ್ ಕೂತ್ಕೋಬೇಕು. ಸೊ ಆನ್ಸರ್, it will acquire temporary positive charge. Temporary positive charge. Okay, now next number, question number 9. A charged glass rod is brought near two metal spheres mounted on insulated stand. After some time, spheres are moved apart and the glass rod is now taken back. ಈ ಕ್ವಶನ್ ಅನ್ನು ನಾನು ಡಯಾಗ್ರಾಮ್ ಅನ್ನು ಬರೆದು ತೋರಿಸ್ತೀನಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅವ್ರು ಹೇಳ್ದಂಗೆ ಟೂ ಮೆಟಲ್ ಸ್ಪಿಯರ್ಸ್, ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಮೆಟಲ್ ಅಂದ್ರೆ ಅದು ಕಂಡಕ್ಟರ್ ಏನೇ, ಆಯ್ತಾ. ಇಲ್ಲಿ ಎರಡು ಮೆಟಲ್ ಸ್ಪಿಯರ್ಗಳು ಇದಾವೆ. ದಿಸ್ ಈಸ್ ಒನ್ ಮೆಟಲ್ ಸ್ಪಿಯರ್, ಅದಕ್ಕೆ ಟಚ್ ಆಗಿ ಇನ್ನೊಂದು ಮೆಟಲ್ ಸ್ಪಿಯರ್ ಇದೆ. ಇವೆರಡನ್ನು ಒಂದು ಸ್ಟ್ಯಾಂಡಿನ ಮೇಲೆ ಇಟ್ಟಿದ್ದಾರೆ. ಈ ಸ್ಟ್ಯಾಂಡ್ ಬಂದು ಇನ್ಸುಲೇಟೆಡ್ ಸ್ಟ್ಯಾಂಡ್, ಅಂದ್ರೆ ಪ್ಲಾಸ್ಟಿಕ್ ಸ್ಟ್ಯಾಂಡ್ ಮೇಲೆ ಐರನ್ ಸ್ಪಿಯರ್ ಇಟ್ಟಂಗೆ, ಆಯ್ತಲ್ವಾ. ಈಗ ಇದರ ಹತ್ರಕ್ಕೆ ಒಂದು ಗ್ಲಾಸ್ ರಾಡ್ ಅನ್ನ ತಗೊಂಡ್ ಬಂದಿದ್ದಾರೆ, ಟಚ್ ಮಾಡ್ತಾ ಇಲ್ಲ. ಬಹಳ ಕೇರ್ಫುಲ್ ಆಗಿ ಗಮನಿಸಿ, ಇನ್ ಕಾಂಟ್ಯಾಕ್ಟ್ ಅಂತ ಹೇಳಿಲ್ಲ ಅವರು, ನಿಯರ್ ಅಂತ ಹೇಳಿದ್ದಾರೆ. ಆಮೇಲೆ ಗ್ಲಾಸ್ ರಾಡಿನ ಮೇಲೆ ಏನೋ ಒಂದು ಚಾರ್ಜ್ ಇದೆ, ಯಾವುದೋ ಒಂದು ಚಾರ್ಜ್ ಇದೆ. ನಾನು ಸದ್ಯಕ್ಕೆ ಇದನ್ನ ಪಾಸಿಟಿವ್ ಚಾರ್ಜ್ ಅಂತ ತಗೋತೀನಿ. ಗ್ಲಾಸ್ ರಾಡಿನ ಮೇಲೆ ಪಾಸಿಟಿವ್ ಇದೆ. ಈಗ ಏನಾಗುತ್ತೆ ಗೊತ್ತಾ, ಈ ಪಾಸಿಟಿವ್ ಇರೋದ್ರಿಂದ ಈ ಕಡೆ ಎಂಡ್ ಅಲ್ಲಿ ನೆಗೆಟಿವ್ ಚಾರ್ಜ್ ಬಂದ್ಬಿಡುತ್ತೆ. ಇಲ್ಲಿ ನೆಗೆಟಿವ್ ಚಾರ್ಜ್ ಬಂದಾಗ ಇಲ್ಲಿ ಪಾಸಿಟಿವ್ ಬರುತ್ತೆ, ಮತ್ತೆ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್, ಈ ತರ ಸಪರೇಷನ್ ಆಗುತ್ತೆ, ಚಾರ್ಜ್ ಬೈಫರ್ಕೇಶನ್ ಆಗುತ್ತೆ. ಗೊತ್ತಾಯ್ತಲ್ವಾ. ಬೈಫರ್ಕೇಶನ್ ಆದ್ಮೇಲೆ ಏನಾಗುತ್ತೆ ನೋಡಿ, ಈ ಪಾಸಿಟಿವ್ ನೆಗೆಟಿವ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಈ ಪೋರ್ಷನ್ ನ್ಯೂಟ್ರಲ್ ಆಗ್ಬಿಡುತ್ತೆ. ನ್ಯೂಟ್ರಲ್ ಆಯ್ತು. ಈಗ ಮುಂದಿನ ಕತೆ ಸ್ವಲ್ಪ ರೋಚಕವಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಈ ಸ್ಪಿಯರಿನ ಮೇಲೆ, ಫಸ್ಟ್ ಸ್ಪಿಯರಿನ ಮೇಲೆ ಬರೀ ನೆಗೆಟಿವ್ ಚಾರ್ಜೇ ಉಳ್ಕೊಂಡಿದೆ, ಸೆಕೆಂಡ್ ಸ್ಪಿಯರಿನ ಮೇಲೆ ಬರೀ ಪಾಸಿಟಿವ್ ಚಾರ್ಜೇ ಉಳ್ಕೊಂಡಿದೆ. ನೀವು ಇವಾಗ ಫಸ್ಟ್ ಸ್ಪಿಯರ್ ಅನ್ನ ಬರೆಯೋದಾದ್ರೆ ಬರೀ ನೆಗೆಟಿವ್, ಸೆಕೆಂಡ್ ಒಂದು ಬರೆಯೋದಾದ್ರೆ ಬರೀ ಪಾಸಿಟಿವ್. ಸೊ ಎರಡು ಸ್ಪಿಯರ್ ಗಳನ್ನ ದೂರ ದೂರ ತಗೊಂಡು ಹೋಗಿದ್ದೀರಾ. ಇದರ ಅರ್ಥ ಏನು, ಈ ಒಂದು ಗ್ಲಾಸ್ ರಾಡಿನಿಂದ ನಾನು ಎರಡು ಸ್ಪಿಯರ್ ಗಳನ್ನ ಚಾರ್ಜ್ ಮಾಡಿದ್ದೀನಿ. ಫಸ್ಟ್ ಸ್ಪಿಯರ್ ನೆಗೆಟಿವ್ ಆಗಿದೆ, ಸೆಕೆಂಡ್ ಸ್ಪಿಯರ್ ಪಾಸಿಟಿವ್ ಆಗಿದೆ. ನಿಮ್ಮ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಹೇಳ್ಬೇಕು, ಸರ್ ಫಸ್ಟ್ ಸ್ಪಿಯರ್ ಮೇಲೆ ನೆಗೆಟಿವ್ ಇದೆ, ನೀವು ಅವಾಗ್ಲೇ ಹೇಳಿದ್ರಿ ಕಂಡಕ್ಟರ್ ನಲ್ಲಿ ಚಾರ್ಜಸ್ ಹರ್ಕೊಂಡು ನೆಲಕ್ಕೆ ಹೋಗುತ್ತೆ ಅಂತ. ಇಲ್ಲಿ ಹೋಗಲ್ವಾ ಸರ್? ಹೋಗೋದಿಲ್ಲ. ಯಾಕೆ ಗೊತ್ತಾ, ಅವನ್ನ ಇಟ್ಟಿರೋದು ಯಾವುದ್ರ ಮೇಲೆ,
ಪ್ಲಾಸ್ಟಿಕ್ ಸ್ಟ್ಯಾಂಡಿನ ಮೇಲೆ, ಇನ್ಸುಲೇಟೆಡ್ ಸ್ಟ್ಯಾಂಡಿನ ಮೇಲೆ. ಹಂಗಾಗಿ ಈ ಚಾರ್ಜಸ್ ನೆಲಕ್ಕೆ ಹರ್ಕೊಂಡು ಹೋಗಲ್ಲ, ಇವು ಹರ್ಕೊಂಡು ಹೋಗಲ್ಲ, ಆ ಸ್ಪಿಯರ್ ನ ಮೇಲೆ ಉಳ್ಕೊಂಡಿರ್ತವೆ. ಆಮೇಲೆ ಇಲ್ಲಿ ಸರ್ ಗ್ಲಾಸ್ ರಾಡಿನ ಮೇಲೆ ಇದ್ವಲ್ಲ, ಅವು ಏನೂ ಆಗೋದಿಲ್ಲ. ಯಾಕೆ? ಆ ಗ್ಲಾಸ್ ರಾಡ್ ನಾನು ಟಚ್ಚೇ ಮಾಡಿಸಿಲ್ಲ, ಸುಮ್ಮನೆ ಹತ್ರ ತಗೊಂಡ್ಬಂದಿದ್ದೀನಿ ಅಷ್ಟೇನೆ. ಹಂಗಂದ್ರೆ ಒಂದು ಗ್ಲಾಸ್ ರಾಡ್ ಇಂದ 2 ಸ್ಪಿಯರ್ ಅನ್ನ ಚಾರ್ಜ್ ಮಾಡಿದ್ರು ಕೂಡ ಚಾರ್ಜಸ್ ಏನು ಆಗಲ್ವಾ ಸರ್? ಏನು ಆಗಲ್ಲ. ಬರೀ 2 ಸ್ಪಿಯರ್ ಅಲ್ಲ, ಈ ತರ ನೀವು ಸಾಲಿಗೊಂದು 10 ಸ್ಪಿಯರ್ ಇಟ್ಟರು ಕೂಡ ಒಂದೇ ಗ್ಲಾಸ್ ರಾಡ್ ಇಂದ ಎಲ್ಲದನ್ನು ನಾವು ಚಾರ್ಜ್ ಮಾಡಬಹುದು. ಅ ಸಿಂಗಲ್ ರಾಡ್ ಕ್ಯಾನ್ ಚಾರ್ಜ್ ಮೆನಿ ನಂಬರ್ ಆಫ್ ಸ್ಪಿಯರ್ಸ್ ವಿತೌಟ್ ಚೇಂಜ್ ಇನ್ ದ ಮ್ಯಾಗ್ನಿಟ್ಯೂಡ್. ಸೊ ಆನ್ ದ rod there is no change in the magnitude of the charge ಒಂದು ಚೂರು ಕಡಿಮೆ ಆಗೋದಿಲ್ಲ. ಸೊ ಇವಾಗ ಕ್ವಶನ್ ಅನ್ನ ನೋಡೋಣ. ಆಫ್ಟರ್ ಸಮ್ ಟೈಮ್ ಸ್ಪಿಯರ್ಸ್ ಆರ್ ಮೂವ್ಡ್ ಅಪಾರ್ಟ್ ಅಂಡ್ ದ ರಾಡ್ ಈಸ್ ಟೇಕನ್ ಬ್ಯಾಕ್. ಹತ್ರ ತಗೊಂಡಿದ್ರಲ್ವಾ, ವಾಪಸ್ ತಗೋತೀರಾ. ಈಗ ಏನಾಗುತ್ತೆ? ನೌ ವಾಟ್ ವಿಲ್ ಹ್ಯಾಪನ್? ಲುಕ್ ಅಟ್ ದಿ ಆಪ್ಷನ್. ಫಸ್ಟ್ ಹೇಳ್ತಾನೆ ಸ್ಪಿಯರ್ಸ್ ಆರ್ ಚಾರ್ಜ್ ವಿತ್ ಸೇಮ್ ಟೈಪ್ ಅಂತ. ಇಲ್ಲ, ಆಪೋಸಿಟ್ ಟೈಪ್ ಅಲ್ವಾ ಆಗಿರೋದು. ನೆಕ್ಸ್ಟ್ ಸ್ಪಿಯರ್ಸ್ ಆರ್ ಚಾರ್ಜ್ ವಿತ್ ಆಪೋಸಿಟ್ ಟೈಪ್ ಅಂಡ್ ಸೇಮ್ ಮ್ಯಾಗ್ನಿಟ್ಯೂಡ್. ಕರೆಕ್ಟ್. ಇಲ್ಲಿ ಎಷ್ಟು ಮೈನಸ್ ಬಂದಿರುತ್ತೋ ಇಲ್ಲಿ ಅಷ್ಟೇ ಪ್ಲಸ್ ಬಂದಿರುತ್ತೆ. ಸ್ಪಿಯರ್ಸ್ ಆರ್ ನಾಟ್ ಚಾರ್ಜ್ಡ್, ತಪ್ಪು. ನೆಕ್ಸ್ಟ್ ಚಾರ್ಜಸ್ ಆನ್ ದ ಗ್ಲಾಸ್ ರಾಡ್ ಡಿಕ್ರೀಸ್ಡ್, ಅದು ತಪ್ಪು. ಸರ್ ಇಲ್ಲೇ ಆಪ್ಷನ್ ಗೊತ್ತಾಯ್ತಲ್ಲ, ಮತ್ತಿನ್ಯಾಕೆ ಎರಡನ್ನ ಓದಿದ್ರಿ ನೀವು? ಇದೇ ನಮ್ಮ ಮಕ್ಕಳು ಮಾಡೋದು ಕಾಮನ್ ಮಿಸ್ಟೇಕ್, ನಮ್ಮ ವಿದ್ಯಾರ್ಥಿಗಳು ಮಾಡೋದು. ಫಸ್ಟ್ ಯಾವ್ದೋ ಒಂದು ಆನ್ಸರ್ ಕರೆಕ್ಟ್ ಅನ್ಸ್ಬಿಡುತ್ತೆ, ಮುಂದಕ್ಕೆ ಹೋಗಕ್ಕೆ ಹೋಗೋದಿಲ್ಲ. ಹಾಗಾದ್ರೆ ಒಂದೇ ಕ್ವಶನ್ ಎರಡೆರಡು ಕರೆಕ್ಟ್ ಆನ್ಸರ್ ಇರುತ್ತಾ? ಇಲ್ಲ. ಜೆಇನಲ್ಲಿ ಇರ್ಬೋದು, ಅದೇ ಸಿಇಟಿ ನಲ್ಲಿ ಒಂದೇ ಕರೆಕ್ಟ್ ಆನ್ಸರ್ ಇರೋದು, ಬಟ್ ಇನ್ನೊಂದು ಆನ್ಸರ್ ಅದಕ್ಕಿಂತಲೂ ಜಾಸ್ತಿ ಅಪ್ರೋಪ್ರಿಯೇಟ್ ಆಗಿರುತ್ತೆ. ಅದಕ್ಕೆ ನಾನು ಹೇಳೋದು 4 ಆಪ್ಷನ್ ಅನ್ನ ಓದಿ ಆಮೇಲೆ ಆನ್ಸರ್ ಅನ್ನ ಡಿಸೈಡ್ ಮಾಡಿ. ಸೊ ಈಗ ನನಗೆ ಆನ್ಸರ್ ಬಂದು ಆಪ್ಷನ್ ಬಿ. ಗೊತ್ತಾಯ್ತಲ್ವಾ? ಓಕೆ, ಲೆಟ್ ಮಿ ಗೋ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಇವಾಗ ಇದು ತುಂಬ ಕಾಮನ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಬಂದಿದೆ. ಈ ಕ್ವಶನ್ ಏನಪ್ಪ ಹೇಳುತ್ತೆ? ಬಾಲ್ಸ್, ರೈಟ್, 5 balls numbered 1 to 5, 1 2 3 4 5 are suspended by separate threads. Pair 1 2 2 4 5 1 show attraction, 2 3 and 4 5 show repulsion. Then what is the charge on the ball? ಇಲ್ಲಿ ಏನ್ ಹೇಳ್ತಿದ್ದಾನೆ, ಇಲ್ಲಿ ಡಯಾಗ್ರಾಮ್ ಅನ್ನ ಬರೆದ್ಬಿಡ್ತೀನಿ. ಇಲ್ಲಿ ಒಂದು ಅಡ್ಡ ದಾರ, ಇದಕ್ಕೆ ಈ ತರ ಉದ್ದ ದಾರ ಕಟ್ಟಿದ್ದಾರೆ. ಬಾಲ್ 1, ಬಾಲ್ 2, ಬಾಲ್ 3, ಬಾಲ್ 4, ಬಾಲ್ 5. 1 2 3 4 5 ಅಂತ ಇಟ್ಕೊಳ್ಳೋಣ. ಆಮೇಲೆ ಅಲ್ಲಿ ಹೇಳ್ದಂಗೆ ಸುಮ್ಮನೆ ಬರ್ಕೊಂಡು ಹೋಗ್ತೀನಿ. 1 and 2 ಅಟ್ರಾಕ್ಷನ್ ಅಂತ ಅಂದ್ರೆ ಇದನ್ನ ಸದ್ಯಕ್ಕೆ ಪ್ಲಸ್ ಅಂತ ಕರೆದಿರೋಣ. ಅವಾಗ ಇದು ಮೈನಸ್ ಆಗ್ಲೇಬೇಕು, ಅವಾಗಲೇ ತಾನೇ ಇವೆರಡರ ಮಧ್ಯೆ ಅಟ್ರಾಕ್ಷನ್ ಬರ್ಲಿಕ್ಕೆ ಸಾಧ್ಯ. ಸರಿ, 2 and 4 ಅಟ್ರಾಕ್ಷನ್ ಅಂತಾನೆ. 2 ಮೈನಸ್ ಆದ್ಮೇಲೆ 4 ಪ್ಲಸ್ ಆಗ್ಬೇಕಲ್ವಾ? ಕರೆಕ್ಟ್ ಸರ್. ಆಮೇಲೆ 5 and 1 ಶೋಸ್ ಅಟ್ರಾಕ್ಷನ್. 5 and 1 ಮೈನಸ್ ಬರೆಯೋಣ. ಅವಾಗ 1 and 5 ದಟ್ ಈಸ್ ಪ್ಲಸ್ ಅಂಡ್ ಮೈನಸ್ ಅಟ್ರಾಕ್ಷನ್. ಈ ತರ ನಾನು ಚಾರ್ಜ್ ಅನ್ನು ಅಸೈನ್ ಮಾಡಿದ್ದೀನಿ. ಇರ್ಲಿ, ಸದ್ಯಕ್ಕೆ ಸರಿನೋ ತಪ್ಪ ಆಮೇಲೆ ನೋಡೋಣ. ನೆಕ್ಸ್ಟ್ ಪೇರ್ 2 and 3 ಶೋ ರಿಪಲ್ಷನ್. 2 and 3 ರಿಪಲ್ಷನ್ ಅಂದ್ಮೇಲೆ ಇದು ಮೈನಸ್ ಇರ್ಬೇಕಲ್ವಾ? ಯಾಕಂದ್ರೆ 2 ಮೈನಸ್ 3 ಮೈನಸ್ ಇದು ರಿಪಲ್ಷನ್ ಆಗುತ್ತೆ. ಓಕೆ. 4 and 5 ಶೋ ರಿಪಲ್ಷನ್. 4 and 5 ಶೋ ರಿಪಲ್ಷನ್ ಅಂದ್ರೆ ಆಲ್ರೆಡಿ ನೋಡಿ ಪ್ಲಸ್ ಅಂತ ಆಗಿದೆ, ಮೈನಸ್ ಅಂತ ಆಗಿದೆ. ಇಲ್ಲಿ ಅಟ್ರಾಕ್ಷನ್ ಬರ್ತಾ ಇದೆ, ರಿಪಲ್ಷನ್ ಆಗಕ್ ಸಾಧ್ಯ ಇಲ್ಲ. ಹಂಗಂತ ಹೇಳ್ಬಿಟ್ಟು ನಾನು ಇದನ್ನ ಮೈನಸ್ ಮಾಡ್ಬಿಟ್ರೆ ಅವಾಗ ಮತ್ತೆ ಇಲ್ಲೇನೋ ಎಡವಟ್ಟಾಗುತ್ತೆ. 2 and 4 ಎಡವಟ್ಟಾಗುತ್ತೆ. 2 ಮೈನಸ್ 4 ಮೈನಸ್ ಆಗೋದಿಲ್ಲ. ಇದನ್ನ ನಂಗಂತ ಪ್ಲಸ್ ಮಾಡಿದೆ ಅಂತ ಇಟ್ಕೊಳ್ಳಿ, 2 ನ ಪ್ಲಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಎಡವಟ್ಟಾಗುತ್ತೆ. ಅವಾಗ 1 and 2 ಇದು ಪ್ಲಸ್ ಆಗಕ್ ಸಾಧ್ಯ ಇಲ್ಲ, ಮೈನಸ್ ಆಗ್ಬೇಕು. ಅಂದ್ರೆ ಈ ತರ ನಾನು ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಾನೇ ಇರಬೇಕು. ಅಂದರೆ ನೀವು ಪ್ಲಸ್ ಮೈನಸ್ ಅಂತ ಹಾಕೊಂತ ಹೋದ್ರೆ ಬಾಲ್ 1 ಏನು ಅಂತ ಡಿಸೈಡ್ ಮಾಡಕ್ ಆಗೋದೇ ಇಲ್ಲ. ಒಂದೇ ಒಂದು ಆಪ್ಷನ್, ಬಾಲ್ 1 ಈಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್, ಇಟ್ ಈಸ್ ನ್ಯೂಟ್ರಲ್. ಯಾಕೆ ಸರ್? ನ್ಯೂಟ್ರಲ್ ಆದಾಗ ಪಾಸಿಟಿವ್ ಚಾರ್ಜ್ ತಂದ್ರೂ ಸ್ವಲ್ಪ ಮಟ್ಟಿಗೆ ಅಟ್ರಾಕ್ಟ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ತಂದ್ರೂ ಸ್ವಲ್ಪ ಮಟ್ಟಿಗೆ ಅಟ್ರಾಕ್ಟ್ ಆಗುತ್ತೆ. ಹೇಗೆ ಸರ್ ಇದು? ನ್ಯೂಟ್ರಲ್ ಬಾಡೀಸ್ ಅಟ್ರಾಕ್ಟ್ ಆಗ್ತಾವ? ಹೌದಪ್ಪ, ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ನ್ಯೂಟ್ರಲ್ ಬಾಡೀಸ್ ಅಲ್ಲಿ ಏನಾಗುತ್ತೆ ನೋಡಿ, ಇದು ಒಂದು ನ್ಯೂಟ್ರಲ್ ಬಾಡಿ. ಇಲ್ಲಿಗೆ ಒಂದು ಚಾರ್ಜ್ಡ್ ಬಾಡಿಯನ್ನ ತಗೊಂಡ್ಬರ್ತೀನಿ, ಪಾಸಿಟಿವ್ ಚಾರ್ಜ್ ತರ್ತೀನಿ. ಆಗ್ಲೇ ನಾನು ಹಿಂದಿನ ಕ್ವಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಈ ಪಾಸಿಟಿವ್ ತಂದಾಗ ಈ ಕಡೆಗೆಲ್ಲ ನೆಗೆಟಿವ್ಸ್ ಬರ್ತವೆ, ಈ ಕಡೆಗೆಲ್ಲ ಪಾಸಿಟಿವ್ಸ್ ಬರ್ತವೆ. ನೆಗೆಟಿವ್ ಹತ್ರ ಇರೋದ್ರಿಂದ ಅಟ್ರಾಕ್ಟ್ ಆಯ್ತು. ಒಂದು ವೇಳೆ ನಾನು ಇದೇ ಸ್ಪಿಯರಿನ ಹತ್ತಿರ
ನೆಗೆಟಿವ್ ಚಾರ್ಜ್ ಅನ್ನ ತಗೊಂಡ್ಬಂದೆ ಅಂತ ಇಟ್ಕೊಳ್ಳಿ, ನೆಗೆಟಿವ್ ಚಾರ್ಜ್ ಅನ್ನ ತಂದೆ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಪಾಸಿಟಿವ್ಸ್ ಎಲ್ಲ ಈ ಕಡೆ ಬರ್ತವೆ, ನೆಗೆಟಿವ್ಸ್ ಎಲ್ಲ ಈ ಕಡೆ ಬರ್ತವೆ. ಒನ್ಸ್ ಅಗೇನ್ ದೇರ್ ಇಸ್ ಅಟ್ರಾಕ್ಷನ್. That means neutral body always get attracted by a charged body little bit. That is why I go for option C, that is neutral. ಈ ತರ. ಸೊ ಇದು ನಾನು ಒಂದು ಸ್ಯಾಂಪಲ್ ಅಷ್ಟೇನೆ. ಹೀಗೆ ಸುಮಾರು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡೋದಿದೆ, ಹೇಳೋದಿದೆ. We will discuss one by one in detail in subsequent videos. Please stay with me and give your comments also. Okay, thank you very much.